ನೋಡಿ ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿ ನೆನಪಿಗೆ ಬಂದ ಕೂಡಲೇ ನಮಗೆ ಫಸ್ಟ್ ಗೆ ನೆನಪಿಗೆ ಬರೋದು ಗ್ರೀಟಿಂಗ್ಸ್ ಮಾಡೋದು ಇಂಗ್ಲಿಷ್ ನಲ್ಲಿ ಹೇಗೆ ಅಂತ ಹೇಳಿ. ಬೇಸಿಕಲಿ ನಾನು ಈ ಸ್ಪೋಕನ್ ಇಂಗ್ಲಿಷ್ ಏನು ವಿಡಿಯೋ ಸೀರೀಸ್ ನಲ್ಲಿ ಕವರ್ ಮಾಡಕ್ ಹೊರಟಿದ್ದೀನಿ, ಇಲ್ಲಿ ಮೇನ್ ಆಗಿ ಎರಡು ಸೆಟಪ್ ನಲ್ಲಿ ಸ್ಪೋಕನ್ ಇಂಗ್ಲಿಷ್ ಯಾವ ರೀತಿಯಲ್ಲಿ ಮಾತಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಂದು ಫಾರ್ಮಲ್ ಸೆಟಪ್, ಇನ್ನೊಂದು ಇನ್ಫಾರ್ಮಲ್ ಸೆಟಪ್ ಅಂತ ಹೇಳಿ. ಸೊ ಏನು ಆಗಿದ್ರೆ ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ಸ್ನೇಹಿತರೆ, ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ನಾವು ವರ್ಕ್ ಮಾಡ್ತಿರೋ ಪ್ಲೇಸ್ ಇರಬಹುದು, ಅಥವಾ ನಾವು ಅನ್ನೋನ್ ಪರ್ಸನ್ ಜೊತೆ ಮಾತಾಡ್ತಾ ಇರಬಹುದು, ನಮಗೆ ಗೊತ್ತಿಲ್ಲದ ಪರಿಚಯವಿಲ್ಲದ ವ್ಯಕ್ತಿಯ ಜೊತೆ ಮಾತಾಡ್ತಾ ಇರಬಹುದು. ಆ ಎಲ್ಲಾ ಒಂದು ಸಂದರ್ಭದಲ್ಲಿ ಹೊರಗೋಗಿರ್ತೀವಿ, ನಮಗೆ ಚಿರಪರಿಚಿತರು ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ, ಅವರ ಜೊತೆ ಮಾತಾಡೋ ಸಂದರ್ಭದಲ್ಲಿ ನಾವು ಫಾರ್ಮಲ್ ಸೆಟಪ್ ನಲ್ಲಿ ಬರೋ ಒಂದು ವಾಕ್ಯಗಳನ್ನ, ಆ ಒಂದು ಟರ್ಮ್ಸ್ ಗಳನ್ನ, ಆ ಒಂದು ಪದಗಳನ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಹಾಗಿದ್ರೆ ಇನ್ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ಏನು? ಇನ್ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ನಮ್ಮ ಕ್ಲೋಸ್ ರಿಲೇಶನ್ಶಿಪ್ಸ್ ಏನಿರ್ತಾರೋ, ಫ್ರೆಂಡ್ಸ್ ಏನಿರ್ತಾರೋ, ಈ ಎಲ್ಲಾ ಸಂದರ್ಭಗಳಲ್ಲಿ ನಮ್ಮ ಹತ್ತಿರದ ಬಂಧು ಬಾಂಧವರು ಏನಿರ್ತಾರೋ, ಈ ಎಲ್ಲಾ ಒಂದು ಸಂದರ್ಭದಲ್ಲಿ ನಾವು ಇನ್ಫಾರ್ಮಲ್ ಸೆಟಪ್ ನಲ್ಲಿ ಬರುವಂತ ಪದಗಳನ್ನ ನಾವು ಬಳಸ್ತೇವೆ. ಸೊ ನಿಮ್ಮ ಅನುಕೂಲಕ್ಕಾಗಿ ಫಾರ್ಮಲ್ ಹಾಗೆ ಇನ್ಫಾರ್ಮಲ್ ಅಂತ ಎರಡು ಕೆಟಗರಿ ನಿಮಗೋಸ್ಕರ ಇಲ್ಲಿದೆ ಸ್ನೇಹಿತರೆ. ಸೊ ಗ್ರೀಟಿಂಗ್ಸ್ ಮಾಡೋ ಸಂದರ್ಭದಲ್ಲಿ ನೀವು ಆಫೀಸ್ಗೆ ಹೋಗ್ತೀರಾ ಅಥವಾ ಸ್ಕೂಲ್ಗೆ ಹೋಗ್ತೀರಾ, ನಿಮ್ಮ ಲೆಕ್ಚರರ್ ಅಥವಾ ನಿಮ್ಮ ಟೀಚರ್ ನಿಮ್ಮ ಎದುರುಗಡೆ ಬರ್ತಾರೆ, ಅಥವಾ ನಿಮ್ಮ ಆಫೀಸ್ ಬಾಸ್ ಅಥವಾ ನಿಮ್ಮ ಕೊಲೀಗ್ ನಿಮ್ಮ ಎದುರುಗಡೆ ಬರ್ತಾರೆ. ಅದು ಫಾರ್ಮಲ್ ಸೆಟಪ್ ಅಂತ ನಿಮ್ಗೆ ಆಗಾಗ್ಲಿ ಗೊತ್ತಾಗಿದೆ. ಸೊ ಫಾರ್ಮಲ್ ಸೆಟಪ್ ನಲ್ಲಿ ಯಾವ ರೀತಿ ಗ್ರೀಟಿಂಗ್ಸ್ ಮಾಡಬೇಕು? ಮಾರ್ನಿಂಗ್ ಆಗಿದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಮಾರ್ನಿಂಗ್ ಇಂದ ಬೆಳಗ್ಗೆ 12 ಗಂಟೆ ತನಕ ನಾವು ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಆ 12 ಗಂಟೆ ಆಗಿದ ನಂತರ ನೀವು ಅಬ್ಸರ್ವ್ ಮಾಡಿರಬಹುದು ಗಡಿಯಾರದಲ್ಲಿ PM ಅಂತ ತೋರಿಸ್ಬಿಡುತ್ತೆ. ಸೊ 12 ಗಂಟೆಯಿಂದ 4 ಗಂಟೆ ತನಕ ಗುಡ್ ಆಫ್ಟರ್ನೂನ್ ನ ಬಳಸಬೇಕಾಗತ್ತೆ. 4 ಗಂಟೆಯಿಂದ ಸಂಜೆ ಏನು ಸಮಯ ಇದೆಯೋ ಅಲ್ಲಿ ಗುಡ್ ಈವ್ನಿಂಗ್ ಹೇಳ್ತೀರಾ. ನೀವು ಬೆಡ್ ಹೋಗೋ ಸಮಯದಲ್ಲಿ ಗುಡ್ ನೈಟ್ ಹೇಳಿ ಬೆಡ್ ಹೋಗ್ತೀರಾ. ಸೊ ಇದು ಫಾರ್ಮಲ್ ಸೆಟಪ್ ನಲ್ಲಿ ಬಳಸ್ತಕ್ಕಂಥದ್ದು. ಗ್ರೀಟಿಂಗ್ಸ್ ವಿಷಯದಲ್ಲಿ ನಾವು ಈ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ನ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಬಳಸಬಾರ್ದು ಅಂತ ಏನಿಲ್ಲ, ಅಲ್ಲೂ ಸಹ ನಾವು ಬಳಸ್ತೀವಿ. ಆದ್ರೆ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಬರ್ತಕ್ಕಂಥ ಈ ಪದಗಳನ್ನ ಫಾರ್ಮಲ್ ಸೆಟಪ್ ನಲ್ಲಿ ನಾವು ಬಳಸೋದಿಲ್ಲ. ಸೊ ಇಲ್ಲಿ ನೋಡಿ, ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಹಾಯ್ ಇದೆ, ಹಾಯ್ ನ 2 ಸ್ಪೆಲ್ಲಿಂಗ್ಸ್ ಇದೆ, ಹಲೋ ಇದೆ, ವಾಟ್ಸ್ಆಪ್ ಅಥವಾ ವಾಟ್ಸ್ಆಪ್ ಅಂತಿದೆ. ಇದೆಲ್ಲ ಪದಗಳಿದಾವೆ. ಈ ಎಲ್ಲಾ ಪದಗಳನ್ನ ನಾವು ಫಾರ್ಮಲ್ ಸೆಟಪ್ ಅಲ್ಲಿ ಬಳಸೋ ಹಾಗಿಲ್ಲ, ಅದನ್ನ ನಾವು ಇನ್ಫಾರ್ಮಲ್ ಸೆಟಪ್ ಅಲ್ಲೇನೆ ಬಳಸಿದರೆ ಸೂಕ್ತ ಸ್ನೇಹಿತರೆ. ಸೊ ಇದು ಗ್ರೀಟಿಂಗ್ಸ್ ಮಾಡೋ ಒಂದು ಸಂದರ್ಭಗಳಾಯ್ತು. ಯಾರೋ ಒಬ್ಬ ಸ್ಟ್ರೇಂಜರ್ ಜೊತೆ ಒಂದು ಕಾನ್ವರ್ಸೇಷನ್ ನ ಶುರು ಮಾಡ್ತಾ ಇರ್ತೀರಾ. ಸ್ಟ್ರೇಂಜರ್ ಅಂತ ಹೇಳಿದ್ರೆ ಪರಿಚಯ ಇಲ್ಲದವರು ಸ್ನೇಹಿತರೆ. ಸೊ ಅಥವಾ ಅವ್ರ ಜೊತೆ ನೀವು ಒಂದು ಹೆಲ್ಪ್ ನ ಕೇಳಬೇಕು ಅಂತ ಭಾವಿಸೋಣ. ಒಂದು ಕಾನ್ವರ್ಸೇಷನ್ ಇದೆ ಇಲ್ಲಿ. ವೈಲ್ ಟ್ರಾವೆಲಿಂಗ್ ಇನ್ ಎ ಟ್ರೈನ್, ನೀವು ಒಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂತ ಭಾವಿಸಿ. ಆ ಸಂದರ್ಭದಲ್ಲಿ ನಿಮಗೆ ವಿಂಡೋ ಸೈಡ್ ಸೀಟ್ ಬೇಕು ಅಂತ ಹೇಳ್ಬಿಟ್ಟು ಕೇಳಬೇಕು. ನಿಮಗೆ ವಿಂಡೋ ಸೈಡ್ ಸೀಟ್ ಸಿಕ್ಕಿರೋದಿಲ್ಲ, ಬೇರೆಗೆ ಯಾರೋ ಸಿಕ್ಬಿಟ್ಟಿರುತ್ತೆ, ಅವರು ನಿಮಗೆ ಪರಿಚಯದವರು ಆಗಿರೋದಿಲ್ಲ, ಅವ್ರ ಹತ್ರ ನೀವು ಕೇಳಿ ರಿಕ್ವೆಸ್ಟ್ ಮಾಡಿ ಆ ವಿಂಡೋ ಸೈಡ್ ಸೀಟ್ ಅನ್ನ ಪಡ್ಕೋಬೇಕು. ಸೊ ಆ ಒಂದು ಸೀಟ್ ಅನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಯಾವ ರೀತಿ ನೀವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು, ಹಾಗೇನೆ ಯಾವ ರೀತಿ ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ನಿಮ್ಗೋಸ್ಕರ ಕೊಟ್ಟಿದ್ದೇನೆ. ಇಲ್ಲಿ ಸುಮಾ ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ, ಕೆನ್ ಐ ಆಸ್ಕ್ ಫಾರ್ ಎ ಫೇವರ್. ಸೊ ಇಲ್ಲಿ ಯಾವ ರೀತಿ ಶುರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ಇಂದ ಶುರು ಮಾಡ್ತಿದ್ದಾರೆ. ಹಾಗೇನೆ ಅವ್ರು ಏನೋ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಏನೋ ಫೇವರ್ ಕೇಳ್ತಿದ್ದಾರೆ. ನಿಮ್ಮ ಹತ್ರ ಏನೋ ಒಂದು ಫೇವರ್ ಕೇಳಬಹುದಾ? ರೀತಾ ಹೇಳ್ತಾರೆ, ಎಸ್, ವಾಟ್ ಇಸ್ ಇಟ್? ಸೊ ಏನದು ಹೇಳಿ ಅಂತ ರೀತಾ ಹೇಳ್ತಾರೆ. ಸುಮಾ ಹೇಳ್ತಾರೆ, ಐ ಹ್ಯಾವ್ ಟ್ರಾವೆಲ್ ಸಿಕ್ನೆಸ್. ಸೊ ನನಗೆ ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ನನಗೆ ವಾಮಿಟಿಂಗ್ ಆಗ್ಬಹುದು, ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇದೆ, ಹಾಗಾಗಿ ವುಡ್ ಯು ಮೈಂಡ್ ಇಫ್ ಐ ಸಿಟ್ ಬಿಸೈಡ್ ದ ವಿಂಡೋ? ಸೊ ನಾನು ಸೀಟ್ ಪಕ್ಕದಲ್ಲಿ ಕುತ್ಕೊಂಡ್ರೆ ನಿಮಗೇನು ತೊಂದರೆ ಇಲ್ವಾ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಸೊ ಅಲ್ಲಿ ರೀತಾ ಅವ್ರು ಏನ್ ಹೇಳ್ತಿದ್ದಾರೆ, ನೋ, ನಾಟ್ ಎಟ್ ಆಲ್. ಸೊ ಅಲ್ಲಿ ರಿಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ವುಡ್ ಯು ಮೈಂಡ್ ಅಂತ ಹೇಳ್ಬಿಟ್ಟು ಬಳಸ್ತಾ ಇದ್ದಾರೆ. ರೀತಾ ಏನ್ ಹೇಳ್ತಿದ್ದಾರೆ, ನೋ ಪ್ರಾಬ್ಲಮ್, ನಾನು ವಿಂಡೋ ಸೈಡ್ ಸೀಟ್ ನ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಸುಮಾ ಅದಕ್ಕೆ ಬದಲಾಗಿ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಬೈ ದ ವೇ ಐ ಆಮ್ ಸುಮಾ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ಕೋತಿದ್ದಾರೆ. ಹಾಗೆ ರೀತಾ ಹೇಳ್ತಾರೆ, ಐ ಆಮ್ ರೀತಾ, ನೈಸ್ ಟು ಮೀಟ್ ಯು ಅಂತ ಹೇಳಿ. ರೈಟ್. ಸೊ ಇಲ್ಲಿ ಇಫ್ ಯು ವಾಂಟ್ ಟು ಡ್ರಾ ದಿ ಅಟೆನ್ಷನ್ ಆಫ್ ಎ ಪರ್ಸನ್ ಯು ಡು ನಾಟ್ ನೋ, ನಿಮಗೆ ಯಾರಿಗೆ ಪರಿಚಯ ಇರಲ್ವೋ ಅಂತಹ ವ್ಯಕ್ತಿಗಳ ಒಂದು ಅಟೆನ್ಷನ್ ಡ್ರಾ ಮಾಡಬೇಕು, ಅವ್ರ ಹತ್ರ ಏನೋ ಕೇಳಬೇಕು, ಅವ್ರನ್ನ ಮಾತಾಡಿಸಬೇಕು ಅನ್ನೋ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಎಕ್ಸ್ಪ್ರೆಷನ್ಸ್ ನ ಬಳಸಬಹುದು. ಸೊ ಹಲೋ ಅಂತ ಹೇಳ್ಬಿಟ್ಟು ಬಳಸಬಹುದು, ಅಥವಾ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಿಟ್ಟು ಬಳಸಬಹುದು, ಜಸ್ಟ್ ಎ ಮೊಮೆಂಟ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಬಳಸಬಹುದು,
ಅಥವಾ ಸಾರಿ ಟು ಡಿಸ್ಟರ್ಬ್ ಯು ಅಥವಾ ಫ್ರೇಸಸ್ ಗಳನ್ನ ಬಳಸಬಹುದು ಸ್ನೇಹಿತರೆ. ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಮ್ಯಾನರ್ಸ್ ಅಂತ ಹೇಳ್ಬಿಟ್ಟು ಬರ್ತವೆ. ಯಾವೆಲ್ಲ ಸಂದರ್ಭಗಳಲ್ಲಿ ಒಂದು ಮ್ಯಾನರ್ಸ್ ಅನ್ನೋದು ಅಪ್ಲೈ ಆಗುತ್ತೆ, ಬೇರೆ ವ್ಯಕ್ತಿಗಳ ಜೊತೆ ನಾವು ವ್ಯವಹರಿಸುವಾಗ ಯಾವೆಲ್ಲ ರೀತಿಯ ವಾಕ್ಯಗಳನ್ನ, ಯಾವೆಲ್ಲ ರೀತಿಯ ಪದ ಪ್ರಯೋಗಗಳನ್ನ ನಾವು ಮಾಡಬೇಕು ನೋಡಿ. ಇಫ್ ಯು ಆರ್ ಆಸ್ಕಿಂಗ್ ಸಮ್ ಒನ್ ಫಾರ್ ಸಮಥಿಂಗ್, ಯೂಸ್ ಪ್ಲೀಸ್ ಕೈಂಡ್ಲಿ ಸಾರ್ಟ್ ಆಫ್ ವರ್ಡ್ಸ್ ಅಂತಿದೆ. ಅಂದ್ರೆ ನೀವು ಬೇರೆಯವ್ರ ಹತ್ರ ಏನಾದ್ರೂ ಕೇಳ್ತಾ ಇರ್ತೀರಾ, ಏನೋ ತಗೋಬೇಕು, ಆ ಸಂದರ್ಭದಲ್ಲಿ ಹೇಗೆ ಕೇಳಬಹುದು, ನೀವು ಪ್ಲೀಸ್ ಅನ್ನೋ ಪದನ ಬಳಸಬೇಕಾಗತ್ತೆ. ಪ್ಲೀಸ್ ಗಿವ್ ಮಿ ಯುವರ್ ಪೆನ್, ರೈಟ್? ಅಥವಾ ಕೈಂಡ್ಲಿ ಅನ್ನೋ ಒಂದು ಪದನ ಬಳಸಬೇಕಾಗತ್ತೆ. ನೆಕ್ಸ್ಟ್, ಇಫ್ ಯು ಆರ್ ಗಿವನ್ ಸಮಥಿಂಗ್ ಆರ್ ಗಿವನ್ ಇಂಪಾರ್ಟೆನ್ಸ್, ನಿಮಗೆ ಯಾರಾದ್ರೂ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಥವಾ ನಿಮಗೇನೋ ಕೊಡ್ತಾರೆ ಅಂತ ಹೇಳಿದ್ರೆ ನೀವೇನ್ ಮಾಡ, ಅಥವಾ ನಿಮ್ಗೆ ಏನಾದ್ರು ಒಂದು ಹೆಲ್ಪ್ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ನೀವೇನಂತ ಪದನ ಬಳಸಬೇಕಾಗತ್ತೆ, ನೀವು ಆಲ್ವೇಸ್ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಪದನ ಬಳಸಬೇಕಾಗುತ್ತೆ. ಇಲ್ಲಿ ನೆನಪಿಡಿ, ಥ್ಯಾಂಕ್ ಯು ಅನ್ನೋದು ಫಾರ್ಮಲ್ ಸೆಟಪ್ ಅಲ್ಲಿ ಬಳಸಿದ್ರೆ ಮೋರ್ ಫಾರ್ಮಲ್ ಆಗಿ ಕೇಳಿಸುತ್ತದು. ಹಾಗೆ ಥ್ಯಾಂಕ್ಸ್ ಅನ್ನೋದನ್ನ ನಾವು ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಬಳಸಬಹುದು. ನೋಡಿ, ಇಫ್ ಸಮ್ ಒನ್ ಥ್ಯಾಂಕ್ಸ್ ಯು ಫಾರ್ ಸಮಥಿಂಗ್, ಯು ಕ್ಯಾನ್ ಸೇ, ನೀವೇನೋ ಹೆಲ್ಪ್ ಮಾಡಿರ್ತೀರಾ ಅಥವಾ ಏನೋ ನಿಮ್ಮ ಸ್ನೇಹಿತರು ಕೇಳಿದ್ರು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀರಾ, ಆ ಸಂದರ್ಭದಲ್ಲಿ ಅವರು ಥ್ಯಾಂಕ್ಸ್ ಹೇಳಿದ್ರೆ ನೀವು ಅವ್ರಿಗೆ ಏನ್ ಹೇಳ್ಬೇಕಾಗುತ್ತೆ, ವೆಲ್ಕಮ್ ಅಂತ ಹೇಳೋದು ನಿಮಗೆಲ್ಲ ಗೊತ್ತಿದೆ. ಅದರ ಜೊತೆಗೆ ಇನ್ನೊಂದಷ್ಟು ಪದ ಪ್ರಯೋಗ ಮಾಡಬಹುದು. ಮೆನ್ಷನ್ ನಾಟ್ ಅಥವಾ ಮೈ ಪ್ಲೆಜರ್, ಇಟ್ಸ್ ಓಕೆ ಅಂತಾನು ಸಹ ಹೇಳ್ಬೋದು, ಅಥವಾ ಇಟ್ಸ್ ಆಲ್ ರೈಟ್. ಈ ಎಲ್ಲಾ ರೀತಿಯ ಪದಗಳನ್ನು ನಾವು ಬಳಸ್ತೇವೆ. ಹಾಗೇನೆ ವೈಲ್ ಟಾಕಿಂಗ್ ಓವರ್ ದ ಫೋನ್, ನೀವು ಫೋನ್ ನಲ್ಲಿ ಮಾತಾಡ್ತಾ ಇರ್ತೀರಾ, ಆ ಕಡೆ ಇರೋ ವ್ಯಕ್ತಿ ಏನ್ ಮಾತಾಡ್ತಿದ್ದಾನೆ ಅಂತ ಹೇಳುದು ನಿಮಗೆ ಸರಿಯಾಗಿ ಕೇಳಿಸಲ್ಲ, ಅಥವಾ ಅವ್ರ ವಾಯ್ಸು ಕಟ್ ಕಟ್ ಆಗಿ ಅಥವಾ ಬ್ರೇಕ್ ಆಗಿ ಕೇಳಿಸ್ತಾ ಇರುತ್ತೆ, ಅಥವಾ ನೀವೇನೋ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ಅವ್ರು ಹೇಳಿರೋದನ್ನ. ಆ ಎಲ್ಲಾ ಸಂದರ್ಭಗಳಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಯಾವ ಪದ ಅಥವಾ ಯಾವ ವಾಕ್ಯನ ಬಳಸಬೇಕಾಗುತ್ತೆ ಅಂತ ಹೇಳಿದ್ರೆ, ಐ ಬೆಗ್ ಯುವರ್ ಪಾರ್ಡನ್, ಕುಡ್ ಯು ರಿಪೀಟ್ ವಾಟ್ ಯು ಸೆಡ್, ಅಥವಾ ಐ ಆಮ್ ಸಾರಿ, ಐ ಡಿಡ್ಂಟ್ ಗೆಟ್ ಇಟ್, ಎಕ್ಸ್ಕ್ಯೂಸ್ ಮೀ, ಅಥವಾ ವಿಲ್ ಯು ಪ್ಲೀಸ್ ರಿಪೀಟ್, ಐ ಡಿಡೆಂಟ್ ಗೆಟ್ ಯು, ಯುವರ್ ವಾಯ್ಸ್ ಇಸ್ ನಾಟ್ ಆಡಿಬಲ್. ಈ ಎಲ್ಲಾ ರೀತಿಯ ವಾಕ್ಯಗಳನ್ನ ನಾವು ಬಳಸಬಹುದು. ಹಾಗೇನೆ ವೈಲ್ ಗಿವಿಂಗ್ ಎ ವೇ ಆರ್ ಪಾತ್ ಟು ಎ ಲೇಡಿ, ಯಾರೋ ಒಬ್ಬ ಲೇಡಿ ವಿಮೆನ್ಗೆ, ಗರ್ಲ್ಗೆ ಒಂದು ಅವ್ರ ಮುಂದೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನೀವು ಜಾಗ ಬಿಟ್ಕೊಡ್ತಿರ್ತೀರಾ, ಅಥವಾ ನಿಮ್ಗಿಂತ ದೊಡ್ಡವರು ಅಥವಾ ನಿಮ್ಗಿಂತ ಓಲ್ಡ್ ಆಗಿರ್ತಕ್ಕಂಥವ್ರು ಪಾಸ್ ಆಗ್ತಾ ಇರ್ತಾರೆ, ಅವರಿಗೆ ನೀವು ಪಾತನ್ನ ಬಿಟ್ಕೊಡ್ಬೇಕು, ಅವ್ರ ಮುಂದೆ ಬಿಟ್ಟು ನೀವು ಹಿಂದೆ ಹೋಗಬೇಕು. ಆ ಸಂದರ್ಭದಲ್ಲಿ ನೀವು ಪೊಲೈಟ್ ಆಗಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಆಫ್ಟರ್ ಯು. ಅದು ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಬೇರೆ ವ್ಯಕ್ತಿಗೆ ಗೌರವಿಸ್ತೀರಾ, ನೀವೊಂದು ಜೆಂಟಲ್ ಮ್ಯಾನ್ ಅನ್ನೋದನ್ನ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಇದು ಮ್ಯಾನರ್ಸ್ ನ ತೋರಿಸೋ ಒಂದು ಗುಣಗಳಿವೆಲ್ಲ. ನೆಕ್ಸ್ಟ್, ಇಫ್ ಸಮನ್ ಆಸ್ಕ್ಸ್ ಯು ಹೌ ಆರ್ ಯು, ನಿಮ್ಗೆ ಯಾರಾದ್ರೂ ಬಂದ್ರೆ ಹೌ ಆರ್ ಯು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಐ ಆಮ್ ಫೈನ್ ಅಂತ ಹೇಳ್ತೀರಾ. ಇಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ಓಕೆ. ಬಟ್ ಅದರ ಜೊತೆಗೆ ನೀವು ಇನ್ನೂ ಸಹ ಇಂಪ್ರೂವೈಸ್ ಆಗಿ ಹೇಳ್ಬೋದು, ಐ ಆಮ್ ಫೈನ್, ವಾಟ್ ಅಬೌಟ್ ಯು ಅಂತ ವಾಪಸ್ ಅವ್ರನ್ನ ಕೇಳ್ಬೋದು, ಅಥವಾ ಗ್ರೇಟ್, ಯು ಟೆಲ್, ಅಥವಾ ಫೈನ್ ಅಂಡ್ ಯು. ಎಲ್ಲ ರೀತಿಯ ಒಂದು ವಾಕ್ಯ ಪ್ರಯೋಗಗಳನ್ನ ನೀವು ಮಾಡಬಹುದು. ಹಾಗೇನೆ ಇಫ್ ಯು ವಿಶ್ ಟು ಕಟ್ ಸಮ್ ಒನ್ ಶಾರ್ಟ್ ಆರ್ ಇಂಟರಪ್ಟ್, ಸೊ ನೀವು ಯಾರೋ ಒಬ್ರು ಮಾತಾಡ್ತಿರ್ತಾರೆ, ಅವ್ರನ್ನ ಕಟ್ ಮಾಡ್ಬೇಕು, ಅಥವಾ ನೀವೇನಾದ್ರು ಬಿಸಿ ಇದ್ದೀರಾ, ಅರ್ಧಕ್ಕೆ ಬಿಟ್ಟು ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಯಾವೆಲ್ಲ ಒಂದು ವಾಕ್ಯಗಳನ್ನ ಬಳಸಬಹುದು. ಸಾರಿ ಟು ಇಂಟರಪ್ಟ್ ಯು, ಇಂಟರಪ್ಟ್ ಅಂತ ಹೇಳಿದ್ರೆ ನಿಲ್ಸೋದು, ಸ್ಟಾಪ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಸಾರಿ ಟು ಇಂಟರಪ್ಟ್ ಯು ಅಂತ ಹೇಳ್ಬೋದು, ಅಥವಾ ಸಾರಿ ಟು ಇಂಟರ್ವೀನ್, ನೀವು ಮಾತಾಡ್ತಿದ್ದೀರಿ, ನೀವು ಮಾತಾಡೋ ಸಂದರ್ಭದಲ್ಲಿ ನಾನು ಮಧ್ಯದಲ್ಲಿ ಇಂಟರ್ವೀನ್ ಆಗ್ತಾ ಇದ್ದೀನಿ, ಅದಕ್ಕೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೇಳಿ ಒಂದು ನಿಮ್ಮ ಒಂದು ಐಡಿಯಾಸ್ನ ಅಲ್ಲಿ ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್, ಮೇಕಿಂಗ್ ರಿಕ್ವೆಸ್ಟ್. ಸೊ ಇಲ್ಲಿ ಮ್ಯಾನರ್ಸ್ ನಲ್ಲಿ ಒಂದಷ್ಟು ವಿಚಾರಗಳನ್ನು ನೋಡಿದ್ವಿ. ಇದನ್ನ ಇನ್ ಡೀಟೇಲ್ ಆಗಿ ಒಂದೊಂದೇ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಒಂದು ವಾಕ್ಯಗಳನ್ನ, ಯಾವೆಲ್ಲ ರೀತಿಯ ಪದಗಳ ಪ್ರಯೋಗಗಳನ್ನ ಮಾಡಬೇಕು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೇಕಿಂಗ್ ರಿಕ್ವೆಸ್ಟ್. ಸೊ ಇಲ್ಲಿ ನೀವು ಯಾರ ಹತ್ರ ಏನೋ ರಿಕ್ವೆಸ್ಟ್ ಮಾಡಬೇಕು, ಏನೋ ಕೇಳ್ಕೋತಾ ಇದ್ದೀರಾ, ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ಆ ಎಲ್ಲ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಒಂದು ವಾಕ್ಯನ ಪದ ಪ್ರಯೋಗಗಳನ್ನ ಮಾಡಬಹುದು. ಫಾರ್ಮಲ್ ಸೆಟಪ್ ಅಲ್ಲಿ ವಿ ವುಡ್ ಬಿ ಗ್ರೇಟ್ಫುಲ್ ಇಫ್ ಅಂತ ಹೇಳಿ ಆ ವಾಕ್ಯನ ಒಂದು ಕಂಟಿನ್ಯೂ ಮಾಡಬಹುದು. ವಿ ವುಡ್ ಬಿ ಗ್ರೇಟ್ಫುಲ್ ಇಫ್ ಯು ಗಿವ್ ಯುವರ್ ಕಾರ್ ಟು ಅಸ್. ಹಾಗೇನೆ ಐ ಹೋಪ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್ ಯುವರ್ ಬೈಕ್. ಅಲ್ಲಿ ಡಾಟ್ಸ್ ಇರೋದೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ವಾಕ್ಯಗಳನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಸೊ ಐ ಹೋಪ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್ ಯೋರ್ ಪೆನ್, ರೈಟ್? ನೆಕ್ಸ್ಟ್, ಐ ಆಮ್ ಸಾರಿ ಟು ಟ್ರಬಲ್ ಯು ಅಂತ ಹೇಳಿ ನೀವು ವಾಕ್ಯನ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್, ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಕ್ಯಾನ್ ಯು
ಗಿವ್ ಮಿ ಯುವರ್ ಪೆನ್ ಪ್ಲೀಸ್, ಅಥವಾ ವಿಲ್ ಯು ಡೂ ಮಿ ಅ ಫೇವರ್ ಅಂಡ್ ಗಿವ್ ಮಿ ಯುವರ್ ಬೈಕ್ ಕಾರ್ ಪ್ಲೀಸ್ ಅಂತ ಹೇಳ್ಬೋದು. ಅಥವಾ ವಿಲ್ ಯು ಅಥವಾ ವುಡ್ ಯು ಅಥವಾ ಕುಡ್ ಯು ಹೆಲ್ಪ್ ಮಿ ವಿತ್ ದಿಸ್ ಪ್ಲೀಸ್ ಅಂತ ಹೇಳ್ಬೋದು. ಅಥವಾ ಮೈಂಡ್ ಡೂಯಿಂಗ್ ದಿಸ್ ಜಾಬ್ ಫಾರ್ ಮೀ, ಆ ರೀತಿಯೆಲ್ಲ ನೀವು ವಾಕ್ಯಗಳನ್ನ ಬಳಸಬಹುದು. ಇಲ್ಲಿ ಒಂದು ನಿಮಗೋಸ್ಕರ ಒಂದು ಕಾನ್ವರ್ಸೇಷನ್ ಇದೆ. ಇಲ್ಲಿ ರವಿ ಗೋಸ್ ಟು ಹಿಸ್ ಜನರಲ್ ಮ್ಯಾನೇಜರ್. ರವಿ ಅಂತಕ್ಕಂಥವನು ಅವರ ಜನರಲ್ ಮ್ಯಾನೇಜರ್ ಜೊತೆ ಹೋಗಿ ಮಿಸ್ಟರ್ ಕಾಮತ್ ಅವ್ರ ಜೊತೆ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಏನು 10 ದಿನದ ರಜೆ ಬೇಕು ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ರವಿ ಹೇಗೆ ಕಾನ್ವರ್ಸೇಷನ್ ಶುರು ಮಾಡ್ತಾನೆ, ಹಾಗೆ ಯಾವ ರೀತಿ ರಿಕ್ವೆಸ್ಟ್ ನ ಮಾಡ್ತಾನೆ ಅನ್ನೋದನ್ನ ನೋಡಿ. ರವಿ ಏನ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ಸರ್. ಹೌದು, ಗುಡ್ ಮಾರ್ನಿಂಗ್ ಹೇಳ್ತಾನೆ. ಅದಕ್ಕೆ ವಾಪಸ್ ರಿಪ್ಲೈ ಆಗಿ ಮಿಸ್ಟರ್ ಕಾಮತ್ ಏನ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ರವಿ. ಕಂಟಿನ್ಯೂ ಮಾಡಿ ಹೇಳ್ತಾನೆ, ವಾಟ್ಸ್ ಮ್ಯಾಟರ್ ಯು ಲುಕ್ ವರೀಡ್. ಹೌದಲ್ವಾ, ರವಿ ಸ್ವಲ್ಪ ವರಿ ರೀತಿಯಲ್ಲಿ ಕಾಣ್ತಾ ಇದ್ದಾನೆ. ಹಾಗಾಗಿ ಅವನು ಹೇಳ್ತಾನೆ, ಮಿಸ್ಟರ್ ಕಾಮತ್ ವಾಟ್ಸ್ ಮ್ಯಾಟರ್ ಯು ಲುಕ್ ವರೀಡ್ ಅಂತಾನೆ. ಸೊ ರವಿ ಅದಕ್ಕೆ ರಿಪ್ಲೈ ಮಾಡುವ ಸಂದರ್ಭದಲ್ಲಿ, ಮೈ ಸನ್ ಈಸ್ ಅನ್ವೆಲ್ ಅಂಡ್ ನೀಡ್ಸ್ ಟು ಹ್ಯಾವ್ ಅನ್ ಆಪರೇಷನ್. ಸೊ ಅವರ ಅನ್ವೆಲ್ ಅಂತ ಹೇಳಿದ್ರೆ ವೆಲ್ಗೆ ಅಪೋಸಿಟ್ ಪದ. ಸೊ ಅನ್ವೆಲ್ ಅಂತ ಹೇಳಿದ್ರೆ ನನ್ನ ಮಗು ಒಂದು ಅನಾರೋಗ್ಯ ಸ್ಥಿತಿನಲ್ಲಿದೆ, ಅದು ಒಂದು ಆಪರೇಷನ್ ಆಗಬೇಕಾಗಿದೆ. ಹಾಗಾಗಿ ಐ ವುಡ್ ಬಿ ಗ್ರೇಟ್ಫುಲ್ ಇಫ್ ಯು ಕುಡ್ ಪರ್ಮಿಟ್ ಮೀ ಟು ಟೇಕ್ 10 days ಲೀವ್. ಸೊ ಇಲ್ಲಿ ರಿಕ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ನನಗೆ ನೀವು 10 ದಿನದ ರಜೆಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಮಿಸ್ಟರ್ ಕಾಮತ್, ದಟ್ ಶುಡಂಟ್ ಬಿ ಅ ಪ್ರಾಬ್ಲಮ್. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಲ್ಲ. ಮಿಸ್ಟರ್ ದಾಸ್ ಕ್ಯಾನ್ ಟೇಕ್ ಕೇರ್ ಆಫ್ ಯೋರ್ ಪ್ರಾಜೆಕ್ಟ್ಸ್ ವೈಲ್ ಯುವರ್ ಅವೇ. ಸೊ ನೀವು ಇಲ್ಲಿದ್ದಾಗ ಇನ್ನೊಬ್ಬ ಕೊಲೀಗ್, ನಿಮ್ಮ ದಾಸ್ ಅನ್ನೋರು ಏನಿದ್ದಾರೆ, ಅವರು ನಿಮ್ಮ ಕೆಲಸನ ಮಾಡ್ತಾರೆ ಅಂತ ಹೇಳಿ. ರವಿ ಏನ್ ಹೇಳ್ತಾರೆ ಅದಕ್ಕೆ ವಾಪಸ್ಸು, ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಕ್ಕೆ ರಿಪ್ಲೈ ಆಗಿ ವಂದನೆಗಳನ್ನು ಸೂಚಿಸ್ತಾರೆ. ಕಾಮತ್ ವಾಪಸ್ ರಿಪ್ಲೈ ಏನ್ ಮಾಡ್ತಾರೆ, ಯು ಆರ್ ವೆಲ್ಕಮ್ ರವಿ, ಡೋಂಟ್ ವರಿ, ಏನು ಅಫ್ರೇಡ್ ಆಗಬೇಡಿ, ಯುವರ್ ಸನ್ಸ್ ಗೋಯಿಂಗ್ ಟು ಬಿ ಫೈನ್. ಸೊ ನಿಮ್ಮ ಮಗುಗೇನು ಆಗಲ್ಲ, ಒಳ್ಳೇದೇ ಆಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ರೈಟ್, ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತ ಹೇಳ್ಬಿಟ್ಟಿದೆ. ಸೊ ಈ ಪಾರ್ಟ್ 1 ಲಾಸ್ಟ್ ಭಾಗ ಆಗಿರುತ್ತೆ ಇದೊಂದು ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಸೊ ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂತ ಹೇಳಿದ್ರೆ ನೀವು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳೋದು ಅಷ್ಟೇನೆ, ನಥಿಂಗ್ ಬಟ್ ವಂದನೆಗಳನ್ನ ಸೂಚಿಸೋದಕ್ಕೆ ನಾವು ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಯಾವೆಲ್ಲ ರೀತಿಯಲ್ಲಿ ನಾವು ಒಂದು ವಂದನೆಗಳನ್ನ ಸೂಚಿಸಬಹುದು ಇಂಗ್ಲಿಷ್ ನಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಫಾರ್ಮಲ್ ಸೆಟಪ್ ಅಲ್ಲಿ ಇಟ್ ಈಸ್ ವೆರಿ ಕೈಂಡ್ ಆಫ್ ಯು, ಇಟ್ ಈಸ್ ವೆರಿ ನೈಸ್ ಆಫ್ ಯು, ಅಥವಾ ಐ ಆಮ್ ಗ್ರೇಟ್ಫುಲ್ ಟು ಯು. ಈ ಎಲ್ಲಾ ರೀತಿಯಲ್ಲಿ ನೀವು ಒಂದು ಥ್ಯಾಂಕ್ಸ್ ನ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ಸ್ ನ ನಾವು ಥ್ಯಾಂಕ್ಸ್ ಅಂತಾನೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿ, ಇಟ್ ಈಸ್ ವೆರಿ ಕೈಂಡ್ ಆಫ್ ಯು ಅಂತಾನು ಹೇಳ್ಬೋದು, ಅಥವಾ ಇಟ್ ಈಸ್ ವೆರಿ ನೈಸ್ ಆಫ್ ಯು, ಐ ಆಮ್ ಗ್ರೇಟ್ಫುಲ್ ಟು ಯು. ಈ ಎಲ್ಲ ರೀತಿಯಲ್ಲೂ ಸಹ ನಾವು ವಾಕ್ಯ ಪ್ರಯೋಗನ ಮಾಡಬಹುದು. ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಅಫ್ಕೋರ್ಸ್ ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಿ, ಅಥವಾ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ಬಿಟ್ಟು ಬಳಸ್ತೀವಿ. ಇಲ್ಲಿ 2 ಡಿಫ್ರೆಂಟ್ ಕಾನ್ವರ್ಸೇಷನ್ಸ್ ಇದೆ. ಕಾನ್ವರ್ಸೇಷನ್ಸ್ ನೋಡೋಣ. ಅಟ್ ದ ಬ್ಯಾಂಕ್ ಅಂತ ಹೇಳಿದ್ರೆ ಬ್ಯಾಂಕ್ ನಲ್ಲಿ ಜೋ ನಡುವೆ ಒಂದು ಜೋ ಮತ್ತೆ ಅಬ್ದುಲ್ಲಾ ನಡುವೆ ಒಂದು 2 ಕಾನ್ವರ್ಸೇಷನ್ ನಡೀತದೆ. ಅದನ್ನು ನೋಡ್ಬಿಡೋಣ. ಕುಡ್ ಯು ಲೆಂಡ್ ಮಿ ಯುವರ್ ಪೆನ್ ಫಾರ್ ಎ ಮೊಮೆಂಟ್ ಪ್ಲೀಸ್. ಸೊ ಅವರು ಆಬ್ವಿಯಸ್ಲಿ ಬ್ಯಾಂಕ್ಗೆ ಹೋದಾಗ ಪೆನ್ ಬೇಕಾಗುತ್ತೆ, ಚೆಕ್ ಫಿಲ್ ಮಾಡೋಕೋ, ಚಲನ್ ಫಿಲ್ ಮಾಡೋಕೋ ಪೆನ್ ಬೇಕಾಗತ್ತೆ. ಸೊ ಪೆನ್ ಕೇಳಬೇಕು. ಯಾವ ರೀತಿ ಕೇಳ್ತೀರಾ, ಕುಡ್ ಯು ಲೆಂಡ್ ಮಿ ಯುವರ್ ಪೆನ್ ಫಾರ್ ಎ ಮೊಮೆಂಟ್ ಪ್ಲೀಸ್. ಒಂದು ಅಷ್ಟು ಕಾಲ ಸಮಯಕ್ಕೆ ನಿಮ್ಮ ಪೆನ್ ನಮಗೆ ಕೊಡ್ತೀರಾ ಪ್ಲೀಸ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಅಬ್ದುಲ್ಲಾ ಹೇಳ್ತಾರೆ, ಓ ಶೋರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆಫ್ಟರ್ ಫಿಲ್ ಇನ್ ದ ಚೆಕ್ ವೈಲ್ ರಿಟರ್ನಿಂಗ್, ಜೋ ಏನ್ ಹೇಳ್ತಾನೆ, ಚೆಕ್ ಫಿಲ್ ಮಾಡಿದ ನಂತರ ಥ್ಯಾಂಕ್ಸ್ ಹೇಳ್ತಾನೆ. ಅಬ್ದುಲ್ಲಾ ಹೇಳ್ತಾನೆ, ನಾಟ್ ಅಟ್ ಆಲ್ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೇಳೋ ರೀತಿಯಲ್ಲಿ ಥ್ಯಾಂಕ್ಸ್ಗೆ ರಿಪ್ಲೈ ಆಗಿ ಅವರು ಅಬ್ದುಲ್ಲಾ ಅವರು ರಿಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಸುಮೋದ್ ಈಸ್ ವೇಟಿಂಗ್ ಅಟ್ ದ ಬಸ್ ಸ್ಟಾಪ್, ಹಿಸ್ ಫ್ರೆಂಡ್ಸ್ ರಾಮಮೂರ್ತಿ ಗೋಯಿಂಗ್ ದ ಸೇಮ್ ವೇ ಸ್ಟಾಪ್ಸ್ ಹಿಸ್ ಬೈಕ್. ಸೊ ರಾಮಮೂರ್ತಿ ಅಂತಕ್ಕಂಥವನು ಸುಮೋದ್ನ ಫ್ರೆಂಡ್ ಆಗಿರ್ತಾನೆ. ಸುಮೋದ್ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ರಾಮಮೂರ್ತಿ ಅನ್ನೋನು ಅವನ ಬೈಕ್ ನ ನಿಲ್ಲಿಸಿ, ನಿಮಗೆ ಡ್ರಾಪ್ ಬೇಕಾ ಅಂತ ಹೇಳ್ಬಿಟ್ಟು ಸುಮೋದನ್ನ ಕೇಳೋ ಒಂದು ಸನ್ನಿವೇಶ. ಅದಕ್ಕೆ ರಾಮಮೂರ್ತಿ, ಹಾಯ್ ಸುಮೋದ್, ವೇಟಿಂಗ್ ಫಾರ್ ದ ಬಸ್ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತೀರಾ, ವೇಟಿಂಗ್ ಬಸ್ಸಿಗೆ ಏನಾದ್ರು ಕಾಯ್ತಿದ್ಯೇನಪ್ಪಾ ಅಂತ. ಸುಮೋದ್ ಹೇಳ್ತಾನೆ, ಹಾಯ್ ರಾಮಮೂರ್ತಿ, ಎಸ್ ಇಟ್ ಈಸ್ ಗೆಟಿಂಗ್ ಲೇಟ್ ಟು ಕಾಲೇಜ್. ಹೌದು, ಕಾಲೇಜಿಗೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸುಮೋದ್ ರಿಪ್ಲೈ ಮಾಡ್ತಾನೆ. ರಾಮಮೂರ್ತಿ, ಹೌದಾ, ಡೋಂಟ್ ವರಿ, ಐ ಆಮ್ ಗೋಯಿಂಗ್ ದ ಸೇಮ್ ವೇ, ನಿಮ್ ಕಾಲೇಜ್ ಹತ್ರನೇ ಹೋಗ್ತಿದ್ದೀನಿ, ಕೆನ್ ಐ ಡ್ರಾಪ್ ಯು
ಕ್ಯಾನ್ ಐ ಡ್ರಾಪ್ ಯು, ನಿನಗೆ ಡ್ರಾಪ್ ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸುಮ್ಮನೆ ಹೇಳ್ತಾನೆ ಗೆಟಿಂಗ್ ಆನ್ ಅ ಬೈಕ್ನ ಹತ್ತೋ ಸಂದರ್ಭದಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಮತ್ತೆ ಗೆಟಿಂಗ್ ಡೌನ್, ಬೈಕ್ನ ಇಳಿಯೋ ಸಂದರ್ಭದಲ್ಲಿ ಥ್ಯಾಂಕ್ ಯು, ಸಿ ಯು, ಬೈ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ರಾಮಮೂರ್ತಿ ರಿಪ್ಲೈ ಆಗಿ ಇಟ್ಸ್ ಓಕೆ ಸಿ ಯು ಅಗೇನ್ ಅಂತ ಹೇಳ್ಬಿಟ್ಟು, ಅಥವಾ ಇಟ್ಸ್ ಓಕೆ ಸಿ ಯು ಅಂತ ಹೇಳ್ಬಿಟ್ಟು ಕಾನ್ವರ್ಸೇಷನ್ ನ ಎಂಡ್ ಮಾಡ್ತಿದ್ದಾನೆ ಸ್ನೇಹಿತರೆ. ಸೊ ಇಲ್ಲಿ ಒಂದಷ್ಟು ವಿಚಾರಗಳನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನ ಮೊದಲ ಭಾಗದಲ್ಲಿ ನೋಡಿದೀವಿ. ಒಂದ್ಸಲ ರೀಕ್ಯಾಪ್ ಮಾಡ್ಬಿಡೋಣ. ನೋಡಿ, ಗ್ರೀಟಿಂಗ್ಸ್ ಮಾಡೋ ಸಂದರ್ಭದಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಹೇಳಿದ್ವಿ. ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಹಾಯ್, ಹಲೋ, ವಾಟ್ಸಪ್, ಇನ್ನು ಇತರ ವಿಚಾರಗಳನ್ನ ತಿಳ್ಕೊಂಡ್ವಿ. ಹಾಗೇನೆ ನಾವು ಈ ಒಂದು ವಿಡಿಯೋ ಸೀರೀಸ್ ನಲ್ಲಿ ಫಾರ್ಮ್ ಮತ್ತೆ ಇನ್ಫಾರ್ಮಲ್ ಅಂತ ಹೇಳ್ಬಿಟ್ಟು ಎರಡು ಒಂದು ಡಿವೈಡ್ ಮಾಡ್ಕೊಂಡಿದೀವಿ. ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ನಾವು ಆಫೀಸ್ ಅಥವಾ ಅಫಿಷಿಯಲ್ ಅಥವಾ ಪಬ್ಲಿಕ್ ಲೈಫ್ ನಲ್ಲಿ ಬಳಸ್ತಕ್ಕಂಥದ್ದು. ಇನ್ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ಪರ್ಸನಲ್ ಲೈಫ್ ನಲ್ಲಿ, ಕ್ಲೋಸ್ ರಿಲೇಶನ್ಶಿಪ್ ನಲ್ಲಿ ಬಳಸ್ತಕ್ಕಂಥದ್ದು. ಅದ್ರ ಜೊತೆಗೆ ಕಾನ್ವರ್ಸೇಷನ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಸ್ಟ್ರೇಂಜರ್ ಜೊತೆ, ಅಪರಿಚಿತ ವ್ಯಕ್ತಿಗಳ ಜೊತೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಅದ್ರ ಜೊತೆಗೆ ಒಂದಷ್ಟು ಮ್ಯಾನರ್ಸ್ ಗಳನ್ನ ನಾವು ಕಲ್ತ್ಕೊಂಡ್ವಿ. ಅದ್ರ ಜೊತೆಗೆ ಮೇಕಿಂಗ್ ರಿಕ್ವೆಸ್ಟ್ ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ನೋಡಿದ್ವಿ. ಜೊತೆಗೆ ಥ್ಯಾಂಕ್ಸ್ ಹೇಳೋದು ಹೇಗೆ, ಥ್ಯಾಂಕ್ಸ್ ನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳಬಹುದು, ಹೌದಲ್ವಾ? ಆ ಎಲ್ಲ ವಿಚಾರಗಳನ್ನ ನಾವು ಕಲ್ತ್ಕೊಂಡ್ವಿ ಸ್ನೇಹಿತರೆ. ಮುಂದಿನ ಒಂದು ಭಾಗದಲ್ಲಿ ಕಾಂಪ್ಲಿಮೆಂಟಿಂಗ್ ಅಂಡ್ ಕಂಗ್ರಾಚುಲೇಟಿಂಗ್ಸ್, ಕಾಂಪ್ಲಿಮೆಂಟ್ ಮಾಡೋದು ಹೇಗೆ, ಕಂಗ್ರಾಟ್ಸ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಗಳಿದಾವೆ, ಅದನ್ನೆಲ್ಲ ನಾವು ನೋಡೋಣ ಸ್ನೇಹಿತರೆ. ನಮ್ಮ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಭಾಗಗಳಿಗಾಗಿ ನಿರೀಕ್ಷಿಸಿ ಸ್ನೇಹಿತರೆ. ಸದಾ ಹಸಿರು ಚಾನೆಲ್ಗೆ ಟ್ಯೂನ್ ಇನ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಬಯಸ್ತೇನೆ. ಟೇಕ್ ಕೇರ್ ಗೈಸ್. ಫಸ್ಟ್ ಆಫ್ ಆಲ್, ಕಾಂಪ್ಲಿಮೆಂಟ್ ಮತ್ತೆ ಕಂಗ್ರಾಚುಲೇಟ್ ಅಂತ ಹೇಳಿದ್ರೆ ಏನು? ವಿ ಕಾಂಪ್ಲಿಮೆಂಟ್ ಎ ಪರ್ಸನ್ ಆನ್ ಹಿಸ್ ಆರ್ ಹರ್ ಲುಕ್ಸ್. ಸೊ ನಾವು ಕಾಂಪ್ಲಿಮೆಂಟ್ಸ್ ಯಾವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ, ಆತನ ಒಂದು ಲುಕ್ಸ್ ಇರ್ಬೋದು, ಆತನ ಒಂದು ಡ್ರೆಸ್ ಇರ್ಬೋದು, ಅಪಿಯರೆನ್ಸ್ ಇರ್ಬೋದು, ಇತ್ಯಾದಿ ವಿಚಾರಗಳಿಗೆ ನಾವು ಕಾಂಪ್ಲಿಮೆಂಟ್ನ ಕೊಡ್ತೀವಿ. ಕಂಗ್ರಾಚುಲೇಷನ್ ಯಾವ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ವಿನ್ ಆದಾಗ, ಅಥವಾ ಒಳ್ಳೆ ಸ್ಕೋರ್ ತಗೊಂಡಾಗ ಎಕ್ಸಾಮ್ನಲ್ಲಿ, ಅಥವಾ ಒಂದು ಒಳ್ಳೆ ಕೆಲಸ ತಗೊಂಡಾಗ, ಅಥವಾ ಪ್ರಮೋಷನ್ ಸಿಕ್ಕಿದಾಗ ಇತ್ಯಾದಿ ಸಂದರ್ಭಗಳಲ್ಲಿ ನಾವು ಕಂಗ್ರಾಚುಲೇಟ್ನ ಮಾಡ್ತೀವಿ ಸ್ನೇಹಿತರೆ. ನಾವು ಈ ವಿಡಿಯೋ ಸೀರೀಸ್ನಲ್ಲಿ ಏನು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಂತ ನಮ್ಮ ಲರ್ನಿಂಗ್ ಅನುಕೂಲಕ್ಕಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಕಾಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಪದಗಳನ್ನು ಬಳಕೆ ಮಾಡಬಹುದು ಅಂತ ಹೇಳಿ. ಫಾರ್ಮಲ್ ಸಂದರ್ಭದಲ್ಲಿ ಮೇ ಐ ಸೇ ಹೌ ಯು ಲುಕ್, ಅಥವಾ ಇಫ್ ಐ ಮೈ ಸೇ ಸೋ ಅಂತ ಹೇಳ್ಬಿಟ್ಟು ನಮ್ಮ ಮುಂದಿನ ಒಂದು ಸೆಂಟೆನ್ಸ್ನ ಕಂಟಿನ್ಯೂ ಮಾಡ್ತೀವಿ. ಅಥವಾ ಪ್ಲೀಸ್ ಅಕ್ಸೆಪ್ಟ್ ಮೈ ಕಾಂಪ್ಲಿಮೆಂಟ್ಸ್ ಆನ್ ವಿನ್ನಿಂಗ್ ದಿಸ್ ಪರ್ಟಿಕ್ಯುಲರ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಅಥವಾ ಇನ್ಫಾರ್ಮಲ್ ಸೆಟಪ್ಪಲ್ಲಿ ದಟ್ ಈಸ್ ವೆರಿ ನೈಸ್ ಆಫ್ ಯು, ಅಥವಾ ದಟ್ ವಾಸ್ ಎ ನೈಸ್ ಶೋ, ಅಥವಾ ದಟ್ ವಾಸ್ ಸ್ಮಾರ್ಟ್ ಅಂತ ಹೇಳ್ಬೋದು. ಅಥವಾ ವಾಟ್ ಎ ನೈಸ್ ಟೀ ಶರ್ಟ್ ದಟ್ ಯು ಆರ್ ವೇರಿಂಗ್ ಅಂತ ಹೇಳ್ಬೋದು. ಅಥವಾ ವಾಟ್ ಎ ಬ್ಯೂಟಿಫುಲ್ ಕಾರ್ ದಟ್ ಯು ಹ್ಯಾವ್ ಅಂತ ಹೇಳ್ಬೋದು. ಹಾಗೆಯೇ ಓ ಇಟ್ಸ್ ಅ ಬ್ಯೂಟಿಫುಲ್ ಬೈಕ್ ಅಂತ ಹೇಳ್ಬೋದು. ಅಥವಾ ವಾವ್ ಯು ಲುಕ್ ಸ್ಟನ್ನಿಂಗ್ ಅಂತ ಹೇಳ್ಬೋದು. ಇದೆಲ್ಲ ಇನ್ಫಾರ್ಮಲ್ ಸೆಟಪ್ಪಲ್ಲಿ. ಸೊ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪಾರ್ಟ್ 1 ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲೊಂದಷ್ಟು ಪದಗಳನ್ನು ಬಳಕೆ ಮಾಡಿದ್ದೀವಿ. ಇಲ್ಲಿ ಶ್ಯಾಮ್ ಅನ್ನೋರು ಹೇಳ್ತಿದ್ದಾರೆ ದಟ್ಸ್ ಎ ವೆರಿ ನೈಸ್ ಕೋಟ್ ಯು ಆರ್ ವೇರಿಂಗ್. ಅದಕ್ಕೆ ರಮೇಶ್ ಏನು ಹೇಳ್ತಿದ್ದಾರೆ, ರಿಪ್ಲೈ ಆಗಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಅವನು ಹೇಳ್ತಾರೆ ಯು ಲುಕ್ ಸ್ಟನ್ನಿಂಗ್ ಇನ್ ದಿಸ್ ಪಿಂಕ್ ಸ್ಯಾರಿ. ನೀವು ಈ ಪಿಂಕ್ ಸ್ಯಾರಿನಲ್ಲಿ ಸ್ಟನ್ನಿಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಸುಮ್ಮನೆ ಹೇಳ್ತಾ ಇರೋದಕ್ಕೆ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಪಾಲ್ ಹೇಳ್ತಾರೆ ಸುರೇಶ್ ಕಂಗ್ರಾಟ್ಸ್ ಯುವರ್ ಇಂಗ್ಲಿಷ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಸುರೇಶ್ ಹೇಳ್ತಾರೆ ಇಟ್ಸ್ ವೆರಿ ನೈಸ್ ಆಫ್ ಯು ಟು ಸೇ ಸೋ, ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ಥರ್ಡ್ ಒನ್ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಕಂಗ್ರಾಟ್ಸ್ ಇದೆ. ಸೊ ಹಾಗೆಯೇ ಫಸ್ಟ್ ಎರಡು ಒಂದು ಸಿಚುವೇಶನ್ಗಳಲ್ಲಿ ಕಾಂಪ್ಲಿಮೆಂಟ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಕಂಗ್ರ್ಯಾಚುಲೇಟಿಂಗ್ನ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೆಟಪ್ಗಳಲ್ಲಿ ಬರೋ ಪದಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ
ಸಿಂಪಲ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಕಂಗ್ರ್ಯಾಚುಲೇಷನ್ಸ್ ವಿ ಆರ್ ಪ್ರೌಡ್ ಆಫ್ ಯು ಅಂತ ಹೇಳ್ತೀವಿ, ಅಥವಾ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಆನ್ ಯುವರ್ ಅಚೀವ್ಮೆಂಟ್ ಅಂತ ಹೇಳ್ಬೋದು, ಅಥವಾ ಮೇ ವಿ ಕಂಗ್ರ್ಯಾಚುಲೇಟ್ ಯು ಆನ್ ಯುವರ್ ಪ್ರಮೋಷನ್ ಅಂತ ಹೇಳ್ಬೋದು. ಹಾಗೆಯೇ ವಿ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆನ್ ಯುವರ್ ನ್ಯೂ ಪೊಸಿಷನ್ ಅಂತ ಫಾರ್ಮಲ್ ಸೆಟಪ್ಪಲ್ಲಿ ಹೇಳಬಹುದು. ಹಾಗೆಯೇ ಇನ್ಫಾರ್ಮಲ್ ಸೆಟಪ್ಪಲ್ಲಿ ಸಿಂಪಲ್ ಆಗಿ ಕಂಗ್ರ್ಯಾಟ್ಸ್ ಅಂತ ಹೇಳ್ಬೋದು, ಅಥವಾ ವೆಲ್ ಡನ್, ಐ ನೋ ಯು ವುಡ್ ಡೂ ಇಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ತಮ್ಮಂದಿರು ಅಕ್ಕಂದಿರು ಒಂದು ಒಳ್ಳೆ ಅಂಕ ತಗೊಂಡ ಸಂದರ್ಭದಲ್ಲಿ ನನಗೆ ಗೊತ್ತು ನೀವು ಈ ಥರ ಒಳ್ಳೆ ಅಂಕ ತಗೊಳ್ಳೋಕ್ಕೆ ನಿಮಗಿಂದ ಸಾಧ್ಯ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅನ್ನೋ ರೀತಿಯಲ್ಲಿ ಹೇಳೋದು. ಅಥವಾ ಸಿಂಪಲ್ ಆಗಿ ವೆಲ್ ಡನ್ ಹೇಳ್ಬೋದು, ಅಥವಾ ಐ ಆಮ್ ಪ್ರೌಡ್ ಆಫ್ ಯು ಅಂತಾನೂ ಸಹ ನಾವು ಪದಗಳನ್ನು ಪ್ರಯೋಗ ಮಾಡ್ಬೋದು. ವಿ ಆರ್ ಹ್ಯಾಪಿ ಫಾರ್ ಯು ಅಂತಾನೂ ಸಹ ಯೂಶಲಿ ಇದನ್ನು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಬಳಸ್ತಾರೆ. ಈ ಒಂದು ಪದಗಳನ್ನು, ಫ್ರೇಸ್ಗಳನ್ನು ತಮ್ಮ ಮಗಳು ಅಥವಾ ಮಗ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿರೋ ಸಂದರ್ಭದಲ್ಲಿ ವಿ ಆರ್ ಹ್ಯಾಪಿ ಫಾರ್ ಯು ಅಂತ ಹೇಳ್ಬಿಟ್ಟು ಹೇಳಬಹುದು. ಇಲ್ಲೊಂದು ಸಿಚುವೇಶನ್ ಇದೆ, ಮದರ್ ಹೌ ವಾಸ್ ಯುವರ್ ಡೇ ಅಟ್ ಸ್ಕೂಲ್ ವಿವೇಕ್ ಅಂತ ಕೇಳ್ತಿದ್ದಾರೆ. ಸ್ಕೂಲ್ನಲ್ಲಿ ನಿನ್ನ ದಿನ ಹೇಗಿತ್ತು? ವಿವೇಕ್ ರಿಪ್ಲೈ ಮಾಡ್ತಿದ್ದಾರೆ, ಇಟ್ ವಾಸ್ ವಂಡರ್ಫುಲ್ ಮಾಮ್, ಐ ಹ್ಯಾವ್ ಬೀನ್ ಮೇಡ್ ದ ಪ್ರೆಸಿಡೆಂಟ್. ಸೊ ನನ್ನ ಕಾಲೇಜಲ್ಲಿ ನನ್ನ ಪ್ರೆಸಿಡೆಂಟ್ ಆಫ್ ದಿ ಇಂಗ್ಲಿಷ್ ಕ್ಲಬ್ ಆಗಿ, ಇಂಗ್ಲಿಷ್ ಕ್ಲಬ್ ಇದೆ, ಇಂಗ್ಲಿಷ್ ಕ್ಲಬ್ನಲ್ಲಿ ನನ್ನ ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಅದಕ್ಕೆ ಆಬ್ವಿಯಸ್ಲಿ ತಾಯಿ ಕಂಗ್ರ್ಯಾಚುಲೇಟ್ ಮಾಡಬೇಕಲ್ವಾ, ದಟ್ಸ್ ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ವಿವೇಕ್ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಮಾಮ್. ಸೊ ಇಲ್ಲೊಂದು ನಿಮಗೆ ನೋಟ್ ಇದೆ, ಏನಪ್ಪ ಅಂತ ಹೇಳಿದರೆ, ಡು ನಾಟ್ ಯೂಸ್ ದಿ ಎಕ್ಸ್ಪ್ರೆಷನ್ ಕಂಗ್ರ್ಯಾಚುಲೇಷನ್ಸ್ ಫರ್, ದಿಸ್ ಈಸ್ ಆ್ಯನ್ ಇನ್ಕರೆಕ್ಟ್ ಯೂಸೇಜ್. ಸೊ ನಾವು ಯಾವತ್ತೇ ಯಾರಿಗಾದ್ರೂ ಕಂಗ್ರ್ಯಾಚುಲೇಷನ್ಸ್ ಕೊಡೋ ಸಂದರ್ಭದಲ್ಲಿ ಸಿಂಪ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಸುಮ್ಮನಾಗ್ಬೋದು, ಅಥವಾ ನಾವು ಕೆಲವೊಂದ್ಸಲ ಸೆಂಟೆನ್ಸ್ನಲ್ಲಿ ಪ್ರಯೋಗ ಮಾಡೋ ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಅಚೀವ್ಮೆಂಟ್ ಅಂತ ಕೆಲವೊಂದ್ಸಲ ಮಿಸ್ ಆಗಿ ತಪ್ಪಾಗಿ ಬಳಸ್ಬಿಡ್ತೀವಿ. ಅದು ಗ್ರಾಮ್ಯಾಟಿಕಲಿ ಅಥವಾ ಅದೊಂದು ಟ್ರೆಡಿಷನಲಿ ಅದು ತಪ್ಪು ಅರ್ಥ ಕೊಡುತ್ತೆ. ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಫರ್ ಅಂತ ಹೇಳ್ಬಿಟ್ಟು ನಾವು ಬಳಸೋಂಗಿಲ್ಲ. ಸಿಂಪಲ್ ಆಗಿ ನಾವು ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಅಚೀವ್ಮೆಂಟ್ ಅಂತ ಹೇಳಬಹುದು ಸ್ನೇಹಿತರೆ. ಸೊ ಬನ್ನಿ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ. ಇಲ್ಲಿ ಅಪಾಲಜೈಸಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಆ್ಯನ್ ಅಪಾಲಜಿ, ಅಥವಾ ಸಿಂಪಲ್ ಆಗಿ ಆಸ್ಕಿಂಗ್ ಸಾರಿ. ಸೊ ನಾವು ಅಪಾಲಜಿ ಅಥವಾ ಅಪಾಲಜೈಸಿಂಗ್ ಅಂತ ಹೇಳಿದರೆ ಒಂದೇ ಅರ್ಥ ಕೊಡುತ್ತೆ, ಕ್ಷಮೆನ ಯಾಚಿಸೋದು ಅಂತ ಹೇಳ್ಬಿಟ್ಟು. ನಮಗೆ ಯಾರಾದರೂ ಕ್ಷಮೆ ಕೇಳಿದ್ರೆ ನಾವು ಅವ್ರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು, ಹಾಗೆಯೇ ಯಾರ ಜೊತೆಗೆ ಅದು ಕ್ಷಮೆ ಕೇಳೋ ಸಂದರ್ಭದಲ್ಲಿ ಯಾವ ರೀತಿ ಪದಗಳನ್ನು ನಾವು ಬಳಸಬೇಕಾಗತ್ತೆ. ಸೊ ಇಲ್ಲಿ ವಿ ಅಪಾಲಜೈಸ್ ಫಾರ್ ಡೂಯಿಂಗ್ ಸಮಥಿಂಗ್ ವಿ ಆಟ್ ನಾಟ್ ಹ್ಯಾವ್ ಡನ್. ಸೊ ನಾವು ಸಾರಿನ ಯಾಕೆ ಕೇಳ್ತೀವಿ, ಕ್ಷಮೆನ ಯಾವಾಗ ಕೇಳ್ತೀವಿ? ನಾವು ಯಾವುದೋ ಒಂದು ವಿಷಯನ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀವಿ, ಆ ಸಂದರ್ಭದಲ್ಲಿ ಕ್ಷಮೆನ ಕೇಳ್ತೀವಿ. ಅಥವಾ ನಾವು ಯಾವುದೋ ಒಂದು ಕೆಲಸನ ಮಾಡಬೇಕಾಗಿತ್ತು, ಆ ಕೆಲಸನ ಮಾಡಿಲ್ಲ, ವಿ ಆಲ್ಸೋ ಅಪಾಲಜೈಸ್ ವೆನ್ ವಿ ಡು ನಾಟ್ ಡೂ ಸಮಥಿಂಗ್ ವಿಚ್ ವಿ ಆಟ್ ಟು ಡೂ ಅಥವಾ ಆಟ್ ಹ್ಯಾವ್ ಡನ್. ಸೊ ಆಟ್ ಅಂತ ಹೇಳಿದರೆ ಮಾಡಲೇಬೇಕಾಗಿತ್ತು ಅನ್ನೋ ಒಂದು ಅರ್ಥ ಕೊಡುತ್ತೆ ಅಲ್ಲಿ. ಸೊ ಇಲ್ಲಿ ಎರಡು ಒಂದು ಸಿಚುವೇಶನ್ನ ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಫಾರ್ಮಲ್, ಒಂದು ಇನ್ಫಾರ್ಮಲ್, ಎರಡು ಸಿಚುವೇಶನ್ ನೋಡೋಣ. ರವಿ ಅಪಾಲಜೈಸಸ್ ಟು ಎ ಸೀನಿಯರ್ ಕೊಲೀಗ್ ಫಾರ್ ನಾಟ್ ಕಂಪ್ಲೀಟಿಂಗ್ ಹಿಸ್ ವರ್ಕ್ ಆನ್ ಟೈಮ್. ಸೊ ಯಾವುದೋ ಒಂದು ಕೆಲಸನ ಕೊಟ್ಟಿರ್ತಾರೆ, ಆ ಕೆಲಸನ ಆನ್ ಟೈಮಿಗೆ ರವಿ ಮಾಡೋದಿಲ್ಲ. ಹಾಗಾಗಿ ಆತನ ಸೀನಿಯರ್ ಕೊಲೀಗ್ ಏನಿರ್ತಾನೋ ಅವ್ರ ಜೊತೆ, ಕೊಲೀಗ್ ಅಂತ ಹೇಳಿದರೆ ಸಹೋದ್ಯೋಗಿ, ಅವ್ರ ಜೊತೆ ಒಂದು ಕ್ಷಮೆನ ಕೇಳೋ ಒಂದು ಸಂದರ್ಭ. ರವಿ ಹೇಗೆ ಶುರು ಮಾಡ್ತಾ ಇದ್ದಾನೆ, ಮಿಸ್ಟರ್ ನರೇನ್, ಐ ಮಸ್ಟ್ ಅಪಾಲಜೈಸ್ ಫಾರ್ ನಾಟ್ ಕಂಪ್ಲೀಟಿಂಗ್ ದ ಪ್ರಪೋಸಲ್ ಆನ್ ಟೈಮ್, ಐ ವಾಸ್ ಅನ್ವೆಲ್. ಸೊ ಇಲ್ಲಿ ಐ ಮಸ್ಟ್ ಅಪಾಲಜೈಸ್ ಅನ್ನೋ ಒಂದು ಪದನ ಇಲ್ಲಿ ಒಂದು ಫ್ರೇಸಸ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಸೊ ಯಾವುದೊಂದು ಪ್ರಪೋಸಲ್ ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ, ಯಾಕೆ ಕಂಪ್ಲೀಟ್ ಮಾಡಲ್ಲ ಅನ್ನೋದಕ್ಕೂ ಸಹ ಒಂದು ಕಾರಣನ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನರೇನ್ ಹೇಳ್ತಿದ್ದಾರೆ ಅದಕ್ಕೆ, ಓಕೆ ದಟ್ಸ್ ಆಲ್ ರೈಟ್, ಅಪಾಲಜಿ ಕೇಳಿದ್ದಕ್ಕೆ ಅವ್ರು ರಿಪ್ಲೈ ಹೇಗೆ ಮಾಡ್ತಿದ್ದಾರೆ, ದಟ್ಸ್ ಓಕೆ, ದಟ್ಸ್ ಆಲ್ ರೈಟ್, ಬಟ್ ಪ್ಲೀಸ್ ಕಂಪ್ಲೀಟ್ ಇಟ್ ಬೈ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ. ಸೊ ರವಿ ರಿಪ್ಲೈ ಮಾಡಿ, ಐ ಸರ್ಟನ್ಲಿ ವಿಲ್, ಶೋರ್ಲಿ, ಸರ್ಟನ್ ಅಂದರೆ ಶೋರ್ಲಿ, ಗ್ಯಾರಂಟಿ, ಶೋರ್ ಆಗಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನು ಇನ್ಫಾರ್ಮಲ್ ಸೆಟಪ್ ಸಿಚುವೇಶನ್ ಇದೆ. ಆಂಟೋನಿ ಅಂತಕ್ಕಂಥವ್ರು ತನ್ನ ಆಂಟಿ ಒಂದು ಬುಕ್ನ ಥರ ಕೇಳಿರ್ತಾರೆ, ಆತ ತರೋದಿಲ್ಲ. ಸೊ ಅದಕ್ಕೆ ಒಂದು ಅಪಾಲಜಿನ ಕೇಳ್ತಾ ಹೊರಟಿದ್ದಾನೆ. ಇಲ್ಲಿ ಆಂಟ್ ಕೇಳ್ತಾರೆ, ಹ್ಯಾವ್ ಯು ಗಾಟ್ ಮೀ ಎ ಕಾಪಿ ಆಫ್ ಲಿಯೋ ಟಾಲ್ಸ್ಟಾಯ್ಸ್ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್.
ಲಿಯೋ ಟಾಲ್ಸ್ಟಾಯ್ ಅವರು ಒಬ್ಬ ಲೇಖಕರು, ಅವರು ಬರೆದ ಒಂದು ನಾವೆಲ್ ಏನಿದೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್, ಇದನ್ನು ತಗೊಂಡು ಬರೋಕೆ ಹೇಳಿದೆ, ತಗೊಂಡು ಬಂದೇನಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಆ್ಯಂಟನಿ ಐ ಆಮ್ ಸಾರಿ ಅಲ್ವಾ, ಸೊ ನನಗೆ ಕ್ಷಮಿಸ್ಬಿಡಿ, ನಾನು ಸಾರಿ ಮರ್ತ್ಬಿಟ್ಟಿದ್ದೀನಿ, ಐ ಹ್ಯಾವಂಟ್ ಬೀನ್ ಏಬಲ್ ಟು, ಆಂಟಿ ನನಗೆ ತರೋಕ್ಕೆ ಸಾಧ್ಯ ಆಗಲಿಲ್ಲ, ಆ್ಯಕ್ಚುಲಿ ಇಟ್ಸ್ ಇನ್ ಶಾರ್ಟ್ ಸಪ್ಲೈ. ಸೊ ನಾನು ಆ್ಯಕ್ಚುಲಿ ಅಲ್ಲೋ ಕೇಳಿದರೆ ಪುಸ್ತಕದ ಶಾಪಿಗೆ ಶಾರ್ಟ್ ಸಪ್ಲೈ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಮರ್ತಿಲ್ಲ, ಬಟ್ ಶಾರ್ಟ್ ಸಪ್ಲೈ ಆಗಿದೆ ಅಂತ ಹೇಳಿದರೆ ಸಪ್ಲೈ ಕಡಿಮೆ ಇತ್ತು, ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳೋ ತಗೊಳುತ್ತೆ. ಸೊ ಆಂಟ್ ಅದಕ್ಕೆ ರಿಪ್ಲೈ ಮಾಡ್ತಾರೆ, ಡೋಂಟ್ ಲೆಟ್ ಇಟ್ ಬಾದರ್ ಯು ಆ್ಯಂಟನಿ. ಸೊ ಓಕೆ, ದಟ್ಸ್ ಓಕೆ, ಬಾದರ್ ಮಾಡ್ಕೋಬೇಡ, ಏನು ತಲೆ ಕೆಡ್ಸ್ಕೋಬೇಡ, ದಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಹೋದಾಗ ತೋರು ಒಂದು ಕೆಲಸನ ಮಾಡಬಹುದು ಅನ್ನೋ ಒಂದು ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫಾರ್ಮಲ್ ಸೆಟಪ್ಪಲ್ಲಿ ಐ ಅಪಾಲಜೈಸ್, ಐ ಬೆಗ್ ಯುವರ್ ಪಾರ್ಡನ್ ಅನ್ನೋ ಪದಗಳನ್ನು ಸಾರಿ ಅನ್ನೋ ಜಾಗದಲ್ಲಿ ಐ ಅಪಾಲಜೈಸ್ ಅಂತ ಹೇಳ್ಬೋದು, ಅಥವಾ ಐ ಬೆಗ್ ಯುವರ್ ಪಾರ್ಡನ್ ಅಂತಾನು ಸಹ ಹೇಳಬಹುದು. ಹಾಗೆ ಇನ್ಫಾರ್ಮಲ್ ಸೆಟಪ್ಪಲ್ಲಿ ವೆರಿ ಸಾರಿ, ಸೋ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಐ ಆಮ್ ಆಫುಲಿ ಸಾರಿ, ಈ ಎಲ್ಲ ಒಂದು ಪದಗುಚ್ಛಗಳ ಪ್ರಯೋಗಗಳನ್ನು ನಾವು ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಯಾವ್ದಾದ್ರು ಒಂದನ್ನು ನೀವು ಪಿಕ್ ಮಾಡಿ ಆ ಒಂದು ಸೂಟಬಲ್ ಸಂದರ್ಭಕ್ಕೆ, ಸಿಚುವೇಶನ್ಗೆ ನೀವು ಸಾರಿನ ಕೇಳಬಹುದು ಸ್ನೇಹಿತರೆ. ಸೊ ಇನ್ಸ್ಟೆಡ್ ಆಫ್ ಸೇಯಿಂಗ್ ಸಾರಿ, ಬರೀ ಕ್ಷಮೆನ ಕೇಳೋ ಸಂದರ್ಭದಲ್ಲಿ ಸಾರಿ ಅನ್ನೋ ಪದ ಬಳಕೆ ಬಿಟ್ಟು ಈ ಎಲ್ಲ ರೀತಿಯಾಗಿ ನಾವು ಪದಗಳ ಪ್ರಯೋಗಗಳನ್ನು ಮಾಡಬಹುದಾಗಿದೆ ಸ್ನೇಹಿತರೆ. ರೈಟ್, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಪಾರ್ಟ್ 2ನ ಸ್ಪೋಕನ್ ಇಂಗ್ಲಿಷ್. ಪಾರ್ಟ್ 3ನಲ್ಲಿ ನಾವು ಎಕ್ಸ್ಪ್ರೆಸಿಂಗ್ ಸಿಂಪತಿ ಇಂದ ಶುರು ಮಾಡೋಣ ಸ್ನೇಹಿತರೆ. ಸೊ ನೀವಿನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪ್ರೆಸಿಂಗ್ ಸಿಂಪತಿ ಬಗ್ಗೆ ನೋಡ್ತಾ ಹೋಗೋಣ. ಹಾಗಿದ್ರೆ ಕನ್ನಡದಲ್ಲಿ ಸಿಂಪತಿ ಪದದ ಅರ್ಥ ಏನು? ಸಿಂಪತಿ ಅಂತ ಹೇಳಿದ್ರೆ ಅನುಕಂಪ ಅಂತ ಹೇಳಿ ಸ್ನೇಹಿತರೆ. ಯಾವ ಸಂದರ್ಭದಲ್ಲಿ ನಾವು ಸಿಂಪತಿನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ, expressing sympathy is to understand and care about someone's problems and to show that we care for them ಅಂತ ಹೇಳಿದ್ರೆ, ನಾವು ಬೇರೆಯವರು ತೊಂದರೆಯಲ್ಲಿದ್ದಾಗ ಅವರ ತೊಂದರೆಗಳನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಎಕ್ಸ್ಪ್ರೆಸ್ ಮಾಡಬೇಕು, ಅಥವಾ ಅವರು ತೊಂದರೆನಲ್ಲಿದ್ದಾಗ ನಾವು ಅವ್ರನ್ನ ಕೇರ್ ಮಾಡ್ತೀವಿ ಅನ್ನೋದನ್ನು ನಾವು ಅವ್ರಿಗೆ ಸೂಚಿಸ್ಬೇಕು. ಹಾಗಿದ್ರೆ ಯಾವ ರೀತಿಯಲ್ಲಿ ನಾವು ಯಾವ ಪದಗಳ ಪ್ರಯೋಗಗಳನ್ನ ಮಾಡೋ ಮುಖಾಂತರ ಈ ಒಂದು ಸಿಂಪತಿನ ಎಕ್ಸ್ಪ್ರೆಸ್ ಮಾಡಬಹುದು? ಇಲ್ಲೊಂದು ಕಾನ್ವರ್ಸೇಷನ್ ಇದೆ. ರಂಜಿತ್, ಮೇ ಐ ನೋ ವೈ ಯು ಲುಕ್ ಸೋ ಸ್ಯಾಡ್ ಸರ್ ಅಂತ ಹೇಳ್ಬಿಟ್ಟು ಟೀಚರ್ನ ರಂಜಿತ್ ಕೇಳ್ತಾನೆ, ನೀವು ಸ್ಯಾಡ್ ಆಗಿ ಕಾಣಿಸ್ತಿದ್ದೀರಲ್ಲ, ಕಾರಣ ಏನು ಸರ್ ಅಂತ ಕೇಳ್ತಾರೆ. ಟೀಚರ್ ಅದಕ್ಕೆ ರಿಪ್ಲೈ ಮಾಡ್ತಿದ್ದಾರೆ, ಐ ಆಮ್ ರಿಯಲಿ ಅಪ್ಸೆಟ್, ಯು ನೋ ಮೈ ಎಲ್ಡರ್ ಸಿಸ್ಟರ್ ಪಾಸ್ಡ್ ಅವೇ, ನನ್ನ ದೊಡ್ಡ ಅಕ್ಕ ಏನಿದ್ರು ಅವರು ತೀರ್ಕೊಂಡ್ರು, ಹಾಗಾಗಿ ಐ ಆಮ್ ಅಪ್ಸೆಟ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅವರ ಸ್ಟೂಡೆಂಟ್ ರಂಜಿತ್ ಏನ್ ಹೇಳ್ತಿದ್ದಾರೆ, ಐ ಸಿಂಪಥೈಸ್ ವಿತ್ ಯು ಸರ್. ಸೊ ನಾನು ನಿಮಗೆ ನೀವೊಂದು ಕಳ್ಕೊಂಡಿದ್ದೀರಾ, ಅದಕ್ಕೆ ಅನುಕಂಪನ ಸೂಚಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಇಲ್ಲಿ ಎರಡು ರೀತಿಯಲ್ಲಿ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಸಿಚುವೇಶನ್ಗಳಲ್ಲಿ ಯಾವೆಲ್ಲ ರೀತಿ ಅನುಕಂಪನ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿದ್ರೆ, ಫಾರ್ಮಲ್ ಸೆಟಪ್ ಅಲ್ಲಿ ಐ ಆಮ್ ವೆರಿ ಅಪ್ಸೆಟ್ ಟು ಹಿಯರ್ ದಟ್ ಯು ಹ್ಯಾವ್ ಲಾಸ್ಟ್ ಯುವರ್ ಪೆಟ್ ಅಂತ ಹೇಳ್ಬೋದು. ನೀವು ಪೆಟ್ ಅಂತ ಹೇಳಿದ್ರೆ ಸಾಕು ಪ್ರಾಣಿನ ಕಳ್ಕೊಂಡಿರೋದಕ್ಕೆ, ಅದಕ್ಕೆ ನಾನು ಅಪ್ಸೆಟ್ ಟು ಹಿಯರ್, ಅದನ್ನು ಕೇಳಿಸ್ಕೊಳ್ಳೋಕೆ ನನಗೆ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಐ ಸಿಂಪಥೈಸ್ ವಿತ್ ಯು ಅಂತಾನು ಸಹ ಹೇಳ್ಬಹುದು, ಅಥವಾ ಮೈ ಸಿಂಪಥೀಸ್ ಆರ್ ವಿತ್ ಯು ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಕೆಲವೊಂದ್ಸಲ ನೀವು ರಾಷ್ಟ್ರಪತಿಗಳಿರ್ಬೋದು, ಅಥವಾ ಪ್ರಧಾನಮಂತ್ರಿಗಳಿರ್ಬೋದು, ಅಥವಾ ಹಲವಾರು ಜನ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಫೇಮಸ್ ಪರ್ಸನಾಲಿಟೀಸ್ ಪಾಸ್ ಅವೇ ಆಗಿರೋ ಸಂದರ್ಭದಲ್ಲಿ ಡೀಪ್ ಕಂಡೋಲೆನ್ಸಸ್ ಅಂತ ಹೇಳ್ಬಿಟ್ಟು ಒಂದು ಮೆನ್ಷನ್ ಮಾಡಿರೋದನ್ನು ಸಹ ನೀವು ಅಬ್ಸರ್ವ್ ಮಾಡಬಹುದು. ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಹೌ ಸ್ಯಾಡ್ ಅಂತ ಹೇಳ್ಬಿಟ್ಟು ಹೇಳ್ಬೋದು, ಅಥವಾ ದಟ್ಸ್ ಎ ಪಿಟಿ ಅಂತ ಹೇಳ್ಬಿಟ್ಟು ಸಹ ನಾವು ಪದಗುಚ್ಛಗಳ ಪ್ರಯೋಗಗಳನ್ನ ಮಾಡಬಹುದಾಗಿದೆ. ಮುಂದಿನ ಸ್ಲೈಡಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಸೀಕಿಂಗ್ ಪರ್ಮಿಷನ್ ನೋಡಿ, ಇಲ್ಲಿ ಸೀಕಿಂಗ್ ಪರ್ಮಿಷನ್ ಇರ್ಬೋದು, ಅಥವಾ ಗಿವಿಂಗ್ ಪರ್ಮಿಷನ್ ಇರ್ಬೋದು, ಅಥವಾ ರೆಫ್ಯೂಸಿಂಗ್ ಪರ್ಮಿಷನ್ ಇರ್ಬೋದು. ಈ ಒಂದು ಚಿಕ್ಕ ಒಂದು ಟಾಪಿಕ್ ನಲ್ಲಿ 3 ರೀತಿ ಹಾಗೆ ನಾವು ನೋಡಬಹುದು. ಬೇರೆ ಬೇರೆ ಸಿಚುಯೇಷನ್ಗಳಿವು. ಸೀಕಿಂಗ್ ಪರ್ಮಿಷನ್ ಅಂತ ಹೇಳಿದ್ರೆ ನೀವು ಯಾರ ಹತ್ರನೂ ಪರ್ಮಿಷನ್ ತಗೋಬೇಕು, ಆ ಸಂದರ್ಭ. ಗಿವಿಂಗ್ ಪರ್ಮಿಷನ್ ಅಂತ ಹೇಳಿದ್ರೆ ನೀವು ಇನ್ನೊಬ್ರು ಪರ್ಮಿಷನ್ ಕೇಳ್ತಿದ್ದಾರೆ, ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀರಾ, ಆ ಒಂದು ಸಂದರ್ಭ. ಹಾಗೇನೆ ರೆಫ್ಯೂಸಿಂಗ್ ಪರ್ಮಿಷನ್ ಅಂತ ಹೇಳಿದ್ರೆ ಯಾರೋ ನಿಮ್ಮಿಂದ ಪರ್ಮಿಷನ್ ಕೇಳ್ತಾ ಇದ್ದಾರೆ, ಕಾರಣಾಂತರಗಳಿಂದ ನಿಮಗೆ ಪರ್ಮಿಷನ್ ಕೊಡಕ್ ಆಗ್ತಾ ಇಲ್ಲ, ಅದನ್ನ ನೀವು ರೆಫ್ಯೂಸ್ ಮಾಡಬೇಕು, ನೀವು ಅಲ್ಲಿ ಡಿನೈ ಮಾಡ್ತಿದ್ದೀರಾ, ಆಗೋಲ್ಲ ಅಂತ ಹೇಳಬೇಕು. ಇದನ್ನ ನಾವು
ಫಾರ್ಮಲ್ ಸೆಟಪ್ ಅಲ್ಲಿ ಹಾಗೆ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಯಾವೆಲ್ಲ ರೀತಿಯ ಪದಗಳನ್ನ ಪ್ರಯೋಗ ಮಾಡೋ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನ ನೋಡೋಣ. ಇಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ ಸೀಕಿಂಗ್ ಪರ್ಮಿಷನ್ ಅಲ್ಲಿ ವುಡ್ ಇಟ್ ಬಿ ಆಲ್ ರೈಟ್ ಇಫ್ ಐ ಯೂಸ್ ಯುವರ್ ಫೋನ್ ಫಾರ್ ಎ ವೈಲ್ ಅಂತ ಹೇಳ್ಬಹುದು. ಅಥವಾ ಅಲ್ಲಿ ಡಾಟ್ಸ್ ಇದೆ, ಮಲ್ಟಿಪಲ್ ಏನು ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ, ಇಲ್ಲಿ ಫುಲ್ ಸ್ಟಾಪ್ಸ್ ಇದೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ವಾಕ್ಯನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಕಂಟಿನ್ಯೂ ಮಾಡೋ ಸಂದರ್ಭದಲ್ಲಿ ನೀವು ಅದನ್ನ ಅರ್ಧ ಏನು ಸೆಂಟೆನ್ಸ್ ಇದನ್ನು ಬಳಸಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲಿ ಮೇ ಐ ಹ್ಯಾವ್ ಯುವರ್ ಪರ್ಮಿಷನ್ ಟು ಯೂಸ್ ಯುವರ್ ಕಾರ್ ಫಾರ್ ಎ ಡೇ ಅಂತ ಕೇಳಬಹುದು, ರೈಟ್. ಸೊ ಈ ರೀತಿನಲ್ಲಿ ನಾವು ಫಾರ್ಮಲ್ ಸಿಚುವೇಶನ್ ಅಲ್ಲಿ ಪರ್ಮಿಷನ್ ಕೇಳಬಹುದು. ಅದೇ ಇನ್ಫಾರ್ಮಲ್ ಸಿಚುವೇಶನ್ ಅಲ್ಲಿ ಮೈಂಡ್ ಇಫ್ ಐ ಸಿಟ್ ಆನ್ ದಿಸ್ ಚೇರ್ ಅಂತ ಹೇಳ್ಬೋದು. ಅಥವಾ ಕುಡ್ ವಿ ಬಾರೋ ಯುವರ್ ಕಾರ್ ಕೀಸ್ ಅಂತ ಹೇಳ್ಬೋದು. ಈ ರೀತಿ ನಾವು ಪದ ಪ್ರಯೋಗಗಳನ್ನ ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಗಿವಿಂಗ್ ಪರ್ಮಿಷನ್ ಸಂದರ್ಭದಲ್ಲಿ ಎಸ್ ಪರ್ಮಿಷನ್ ಈಸ್ ಗ್ರಾಂಟೆಡ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಕ್ವಶನ್ಸ್ ಹೇಗೆ ಅರೈವ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ಮಲ್ ಸೆಟಪ್ ಅಲ್ಲಿ ಮೇ ಐ ಹ್ಯಾವ್ ಯುವರ್ ಪರ್ಮಿಷನ್ ಟು ಯೂಸ್ ಯುವರ್ ಕಾರ್ ಅಂತ ಕೇಳಿರೋ ಸಂದರ್ಭದಲ್ಲಿ ಅದಕ್ಕೆ ಉತ್ತರವಾಗಿ ಎಸ್ ಪರ್ಮಿಷನ್ ಈಸ್ ಗ್ರಾಂಟೆಡ್ ಅಂತ ಹೇಳ್ಬಹುದು. ನೀವು ಓಕೆ ಆಗಿದ್ರೆ ಅಥವಾ ನೀವು ಡಿನೇ ಆಗಿದ್ರೆ ಓಕೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೋ ಪ್ಲೀಸ್ ಡೋಂಟ್ ಅಂತ ಹೇಳ್ಬೋದು. ಅಲ್ಲಿ ಒಂದೇ ಪ್ರಶ್ನೆಗೆ ಮೇ ಐ ಹ್ಯಾವ್ ಯುವರ್ ಪರ್ಮಿಷನ್ ಟು ಯೂಸ್ ಯುವರ್ ಕಾರ್, ಆ ಒಂದು ಪ್ರಶ್ನೆಗೆ ನೀವು ಗಿವ್ ಪರ್ಮಿಷನ್ ಮಾಡಬಹುದು ಅಥವಾ ರೆಫ್ಯೂಸ್ ಟು ಪರ್ಮಿಟ್ ಅಂತ ಮಾಡಬಹುದು, ರೈಟ್. ಸೊ ಇಲ್ಲಿ ವಿ ಆರ್ ಪ್ಲೀಸ್ ಟು ಪರ್ಮಿಟ್ ಅಂತ ಹೇಳಿ ನಿಮ್ಮ ವಾಕ್ಯನ ಕಂಟಿನ್ಯೂ ಮಾಡಬಹುದು. ನೆಕ್ಸ್ಟ್ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಇಟ್ಸ್ ಆಲ್ ರೈಟ್, ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ, ಓಕೆ ದಟ್ಸ್ ಓಕೆ, ಯು ಕ್ಯಾನ್ ಯೂಸ್ ಮೈ ಕೌಚ್ ಅಥವಾ ಯು ಕ್ಯಾನ್ ಯೂಸ್ ಮೈ ಚೇರ್, ಎನಿಥಿಂಗ್. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಗೋ ಅಹೆಡ್, ರೈಟ್. ಪ್ಲೀಸ್ ಗೋ ಅಹೆಡ್ ಅಂತ ಸಿಂಪಲ್ ಆಗಿ ನೀವು ನಿಮ್ಮ ಒಂದು ಪರ್ಮಿಷನ್ ಕೊಡಬಹುದು. ಸಿಮಿಲರ್ಲಿ ಅಫ್ಕೋರ್ಸ್ ಯು ಕ್ಯಾನ್ ಅಂತ ಹೇಳ್ಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕುಡ್ ವಿ ಬಾರೋ ಯುವರ್ ಲ್ಯಾಪ್ಟಾಪ್ ಅಥವಾ ಕುಡ್ ಐ ಬಾರೋ ಯುವರ್ ಲ್ಯಾಪ್ಟಾಪ್ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಅಫ್ಕೋರ್ಸ್ ಯು ಕ್ಯಾನ್ ಅಂತ ಹೇಳ್ಬೋದು. ಪ್ಲೀಸ್ ಗೋ ಅಹೆಡ್ ಅಂತಾನೂ ಸಹ ಹೇಳಬಹುದಾಗಿದೆ. ಸಿಮಿಲರ್ಲಿ ಇಲ್ಲಿ ರೆಫ್ಯೂಸಿಂಗ್ ಪರ್ಮಿಷನ್, ಸೊ ನಿಮಗೆ ಡಿನೈ ಮಾಡೋ ಸಂದರ್ಭದಲ್ಲಿ ನೋ ಪ್ಲೀಸ್ ಡೋಂಟ್ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ನೋ ಡೋಂಟ್ ಯೂಸ್ ಅಂತ ರಫ್ ಆಗಿ ಹೇಳ್ತಾ ಇಲ್ಲ, ಇಲ್ಲಿ ಒಂದು ಫಾರ್ಮ್ಯಾಲಿಟಿ ಬರ್ತಾ ಇದೆ, ಅಲ್ಲಿ ಒಂದು ಸ್ಮೂತ್ನೆಸ್ ಇದೆ ಪದ ಪ್ರಯೋಗಗಳಲ್ಲಿ. ಇದು ಒಂದು ನಿಮಗೆ ಅರಿವಿದ್ರೆ ಅದನ್ನು ಸ್ಮೂತ್ ಆಗಿ ಬಳಸ್ತೀರಾ. ಅಕಸ್ಮಾತ್ ನಿಮಗೆ ಆ ಒಂದು ಸಂದರ್ಭದಲ್ಲಿ ಅರಿವಿಲ್ಲ, ಪದಗಳ ಪ್ರಯೋಗಗಳ ಅರಿವಿಲ್ಲ ಅಂತ ಹೇಳಿದ್ರೆ ನಾವು ಆಬ್ವಿಯಸ್ಲಿ ರಫ್ ಆಗಿರೋ ಪದ ಪ್ರಯೋಗಗಳನ್ನ ಮಾಡೋ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್ ಐ ವುಡಂಟ್ ರಾದರ್ ಯು ಡಿಡಂಟ್ ಅಂತ ಹೇಳ್ಬಿಟ್ಟು, ಸೊ ನೀವು ಅದನ್ನು ಬಳಸ್ತಿಲ್ಲ ಅಂತ ಹೇಳಿದ್ರೇನೆ ನಾನು ಓಕೆ ಆಗ್ತೀನಿ ಅದ್ರ ಬಗ್ಗೆ ಅಂತ ಹೇಳಿ. ಐ ಆಮ್ ಸಾರಿ ದಟ್ಸ್ ನಾಟ್ ಪಾಸಿಬಲ್, ಸೊ ನೀವು ನಿಮ್ಮ ಹತ್ರ ಯಾರೋ ಬಂದು ಏನೋ ಕೇಳ್ಕೊಂಡು ಬಂದಿದ್ದಾರೆ, ಫಾರ್ಮಲ್ ಸಿಚುವೇಶನ್ ಅಲ್ಲಿ ಐ ಆಮ್ ಸಾರಿ ನನಗೆ ಕ್ಷಮಿಸಿ ಅದು ಸಾಧ್ಯ ಆಗೋಲ್ಲ ಅಂತ ಹೇಳುವ ಒಂದು ಅರ್ಥವನ್ನು ಕೊಡುತ್ತೆ, ದಟ್ಸ್ ನಾಟ್ ಪಾಸಿಬಲ್. ಹಾಗೇನೆ ಇನ್ಫಾರ್ಮಲ್ ಸಿಚುವೇಶನ್ ಅಲ್ಲಿ ಐ ಆಮ್ ಅಫ್ರೇಡ್ ಐ ಕಾಂಟ್ ಗಿವ್ ಮೈ ಫೋನ್ ಟು ಯು ಅಂತ ಹೇಳ್ಬಹುದು. ಅಥವಾ ಸಾರಿ ದಟ್ಸ್ ನಾಟ್ ಮೈ ಫೋನ್ ಅಂತ ಹೇಳ್ಬಹುದು. ಅಥವಾ ಐ ವುಡ್ ಲೈಕ್ ಟು ಬಟ್ ಐ ಕಾಂಟ್ ಅಂತ ಹೇಳ್ಬಿಡ್ತೀವಿ, ನನಗೆ ಕೊಡೋಕೆ ಇಷ್ಟ ಇದೆ ಬಟ್ ಈ ಸಂದರ್ಭದಲ್ಲಿ ಆ ಒಂದು ಫೋನ್ನ ಅಥವಾ ಒಂದು ಕಾರನ್ನ ನನಗೆ ಇತ್ಯಾದಿ ವಿಚಾರಗಳನ್ನ ನನಗೆ ಕೊಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿ ನೀವು ಹೇಳೋ ಒಂದು ಸಂದರ್ಭ, ರೈಟ್. ಸೀಕಿಂಗ್ ಪರ್ಮಿಷನ್ ಅಲ್ಲಿ ಒಂದೆರಡು ಕಾನ್ವರ್ಸೇಷನ್ ಇದೆ, ಅದನ್ನ ನೋಡಿಬಿಡೋಣ. ಕಾಂತೇಶ್ ಕೇಳ್ತಿದ್ದಾರೆ, ಕೆನ್ ಐ ಬಾರೋ ಯುವರ್ ಕ್ಯಾಮರಾ ದಿಸ್ ಈವ್ನಿಂಗ್, ನಿಮ್ಮ ಒಂದು ಕ್ಯಾಮ್ರಾನ ನಾನು ಇವತ್ತು ಸಂಜೆ ತಗೋಬೋದಾ ಅಂತ ಹೇಳ್ಬಿಟ್ಟು. ಅಂಜನಾ ಹೇಳ್ತಿದ್ದಾರೆ, ಐ ಆಮ್ ಅಫ್ರೇಡ್ ಐ ಕಾಂಟ್ ಗಿವ್ ಯು ಬಿಕಾಸ್ ಐ ನೀಡ್ ಇಟ್ ದಿಸ್ ಈವ್ನಿಂಗ್. ಇಲ್ಲಿ ಒಂದು ಸಿಚುವೇಶನ್ ಆಗ್ತಿದೆ, ಕಾಂತೇಶ್ಗೆ ಕ್ಯಾಮ್ರಾ ಬೇಕು, ಅಂಜನಾಗೆ ಕೊಡೋಕೆ ಆಸೆ ಇದೆ, ಇಷ್ಟ ಇದೆ, ಆದ್ರೆ ಅವ್ರಿಗೆ ಈ ಸಂಜೆ ಈ ಈವ್ನಿಂಗು ಆ ಕ್ಯಾಮ್ರಾದ ಅವಶ್ಯಕತೆ ಇದೆ, ಹಾಗಾಗಿ ಅವರು ಡಿನೈ ಮಾಡಲೇಬೇಕು. ಹಾಗಾಗಿ ಐ ಆಮ್ ಅಫ್ರೇಡ್ ಐ ಕಾಂಟ್ ಗಿವ್ ಯು ಬಿಕಾಸ್ ಐ ನೀಡ್ ಇಟ್ ದಿಸ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮನು ಹೇಳ್ತಾರೆ, ರೇಣು ಐ ಲಾಸ್ಟ್ ಮೈ ಮೊಬೈಲ್ ಮೈಂಡ್ ಇಫ್ ಐ ಯೂಸ್ ಯುವರ್ಸ್, ನನ್ನ ಮೊಬೈಲ್ ನಾನು ಕಳ್ಕೊಂಡಿದ್ದೀನಿ, ನಿಮ್ಮ ಒಂದು ಫೋನನ್ನು ನಾನು ಬಳಸಬಹುದಾ? ರೇಣು ಹೇಳ್ತಿದ್ದಾರೆ, ನೋ ನಾಟ್ ಎಟ್ ಆಲ್ ಯು ಕ್ಯಾನ್ ಯೂಸ್ ಇಟ್. ಸೊ ಇಲ್ಲಿ ಮೈಂಡ್ ಇಫ್ ಐ ಯೂಸ್ ಯುವರ್ಸ್ಗೆ ನೋ ನಾಟ್ ಎಟ್ ಆಲ್ ಹೇಳ್ತಿದ್ದಾರೆ, ನನಗೇನು ಬೇಜಾರಿಲ್ಲ ನನ್ನ ಫೋನ್ನ ಬಳಸಿದ್ರೆ ಅನ್ನೋ ಒಂದು ಅರ್ಥದಲ್ಲಿ. ನೆಕ್ಸ್ಟ್ ಆ ಸೆಂಟೆನ್ಸ್ ಕಂಟಿನ್ಯೂ ಮಾಡೋ ಸಂದರ್ಭದಲ್ಲಿ ಯು ಕ್ಯಾನ್ ಯೂಸ್ ಇಟ್ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ಮೈಂಡ್ ಯು ಕ್ಯಾನ್ ಯೂಸ್ ಇಟ್ ಅಂತ ಹೇಳಿ.
ಮನು ಹೇಳ್ತಿದ್ದಾರೆ ಕ್ಯಾನ್ ಐ ಕೀಪ್ ಇಟ್ ಫಾರ್ ಎ ಫ್ಯೂ ಅವರ್ಸ್ ಅಂತ ಮರು ಪ್ರಶ್ನೆ ಮಾಡ್ತಿದ್ದಾರೆ. ರೇಣು ಏನ್ ಹೇಳ್ತಿದ್ದಾರೆ ಉತ್ತರವಾಗಿ ಓ ಶೋರ್, ಓ ಫಾರ್ ಶೋರ್ ಅನ್ನಾಗಿ ಉತ್ತರನ ಕೊಡ್ತಾ ಇದ್ದಾರೆ. ಸೊ ಇದು ಸೀಕಿಂಗ್ ಪರ್ಮಿಷನ್ ಅಲ್ಲಿ ಬರ್ತಕ್ಕಂಥದ್ದು. ಮುಂದಿನ ಒಂದು ನಮ್ಮ ಚಾಪ್ಟರ್ ನಲ್ಲಿ ಇಂಟ್ರಡ್ಯೂಸಿಂಗ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾರನ್ನೋ ಒಬ್ಬರನ್ನ ಇಂಟ್ರಡ್ಯೂಸ್ ಮಾಡಿಸ್ಬೇಕು ನೀವು, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಹಾಗಾಗಿ ಮುಂದಿನ ವಿಡಿಯೋಗಾಗಿ ಕಾದಿರಿಸಿ. ಸದಾ ಹಸಿರು ಚಾನೆಲ್ನ ಟ್ಯೂನ್ ಇನ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇಂಟ್ರಡ್ಯೂಸಿಂಗ್ ಅನ್ನೋ ಒಂದು ಟಾಪಿಕ್ ನ ನೋಡೋಣ ಸ್ನೇಹಿತರೆ. ರೈಟ್, ಸೊ ಇಂಟ್ರಡ್ಯೂಸಿಂಗ್, ನೀವು ಥರ್ಡ್ ಯಾರೋ ಒಬ್ಬ ಪರ್ಸನ್ ಅನ್ನ ಇಂಟ್ರಡ್ಯೂಸ್ ಮಾಡಬೇಕು ಇನ್ನೊಬ್ರಿಗೆ. ಸೊ ಫಾರ್ಮಲ್ ಸೆಟಪ್ ಅಲ್ಲಿ, ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಹೇಗೆ ಇಂಟ್ರಡ್ಯೂಸ್ ಮಾಡಿಸೋದು? ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ಆಫೀಸ್, ಕಾಲೇಜ್, ಸ್ಕೂಲ್, ಅನ್ನೋನ್ ಪರ್ಸನ್ ಜೊತೆ ಮಾತಾಡ್ತಿರೋದು ವಗೇರ ವಗೇರ. ಹಾಗೇನೆ ಇನ್ಫಾರ್ಮಲ್ ಸೆಟಪ್ ಅಂತ ಹೇಳಿದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ರಿಲೇಶನ್ಶಿಪ್ಸ್ ಜೊತೆ, ಬಡೀಸ್ ಜೊತೆ ಮಾಡೋ ಒಂದು ಸಿಚುವೇಶನ್. ಸೊ ಇಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ ಹೇಗೆ ಹೇಳ್ಬೋದು? ಈಗಾಗಲೇ ಹೇಳಿರೋ ರೀತಿಯಲ್ಲಿ ಈ ಮೋರ್ ಫುಲ್ ಸ್ಟಾಪ್ಸ್ ಇರೋ ಜಾಗದಲ್ಲಿ ನೀವು ಸೆಂಟೆನ್ಸ್ ನ ಫಿಲ್ ಮಾಡಬೇಕಾಗತ್ತೆ, ಕಂಟಿನ್ಯೂ ಮಾಡಬೇಕಾಗತ್ತೆ. ಹೇಗೆ? ಮೇ ಐ ಇಂಟ್ರಡ್ಯೂಸ್ ಮಿಸ್ಟರ್ ರವಿ ಟು ಯು ಅಂತ ಹೇಳ್ಬೋದು. ಅಥವಾ ಆಫೀಸ್ ಸೆಟಪ್ ಅಲ್ಲಿ ಇಟ್ಸ್ ಮೈ ಪ್ಲೆಜರ್ ಟು ಇಂಟ್ರಡ್ಯೂಸ್ ಮಿಸ್ಟರ್ ನಿಖಿಲ್ ಅಂತ ಹೇಳ್ಬೋದು. ಅಥವಾ ಐ ಫೀಲ್ ಆನರ್ಡ್ ಟು ಇಂಟ್ರಡ್ಯೂಸ್ ಮಿಸಸ್ ಖನ್ನಾ ಅಂತ ಹೇಳ್ಬೋದು. ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಮೀಟ್ ಮೈ ಫ್ರೆಂಡ್ ಅಥವಾ ಮೀಟ್ ಮೈ ಬ್ರದರ್ ಅಥವಾ ಮೀಟ್ ಮೈ ಸಿಸ್ಟರ್ ಅಂತ ಹೇಳಿ ಆ ಒಂದು ವ್ಯಕ್ತಿಯ ಹೆಸರನ್ನು ಹಾಕಬೇಕಾಗತ್ತೆ. ಹೇಗೆ? ಮೀಟ್ ಮೈ ಫ್ರೆಂಡ್ ರಾಣಿ ಅಥವಾ ಮೀಟ್ ಮೈ ಬ್ರದರ್ ಚಂದ್ರು ಅಂತ ಹೇಳ್ಬೋದು. ಅಥವಾ ಮೀಟ್ ಮೈ ಸಿಸ್ಟರ್ ಸೋನು ಅಂತಾನು ಸಹ ಹೇಳ್ಬೋದು. ಆಲ್ಟರ್ನೇಟಿವ್ ಆಗಿ ದಿಸ್ ಈಸ್ ಮೈ ಫ್ರೆಂಡ್ ಭವ್ಯ ಅಂತ ಹೇಳ್ಬೋದು. ಹಾಗೇನೆ ರವಿ ಪ್ಲೀಸ್ ಮೀಟ್ ಶಶಿ, ಆ ಜಾಗದಲ್ಲಿ ನಿಮ್ಮ ಹೆಸರುಗಳನ್ನ ಬದಲಾವಣೆ ಮಾಡಿ ಹೇಳಬಹುದು. ಹಾಗೇನೆ ಅನು ದಿಸ್ ಈಸ್ ಪ್ರವೀಣ್, ಅನುಗೆ ನೀವು ಪ್ರವೀಣ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀರಾ. ಸೊ ಅನು ದಿಸ್ ಈಸ್ ಪ್ರವೀಣ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸೋ ಒಂದು ಸಂದರ್ಭ. ಹಾಗೇನೆ ಇಲ್ಲೊಂದು ನಿಮಗೆ ಒಂದು ಕಾನ್ವರ್ಸೇಷನ್ ಇದೆ, ನೋಡಿ ಬಿಡೋಣ. ಮಿಸಸ್ ಖನ್ನಾ ಗುಡ್ ಮಾರ್ನಿಂಗ್ ಮಿಸ್ಟರ್ ಅಶೋಕ್. ಇಲ್ಲಿ ಗ್ರೀಟಿಂಗ್ ಮಾಡ್ತಾ ಇದ್ದಾರೆ. ಗ್ರೀಟಿಂಗ್ಸ್ ಬೇರೆ ರೀತಿಯಲ್ಲೂ ಸಹ ಮಾಡಬಹುದು. ಅದನ್ನ ನೀವು ನಮ್ಮ ಚಾಪ್ಟರ್ 1 ನಲ್ಲಿ ನೀವು ನೋಡಿ ಕಲ್ತ್ಕೋಬಹುದು. ಮಿಸ್ಟರ್ ಅಶೋಕ್, ಓ ಗುಡ್ ಮಾರ್ನಿಂಗ್ ಮಿಸಸ್ ಖನ್ನಾ, ಇಟ್ಸ್ ಅ ಲವ್ಲಿ ಡೇ ಇಸಂಟ್ ಇಟ್? ಸೊ ಅಲ್ಲಿ ವೆದರ್ ಬಗ್ಗೆ ಮಾತಾಡ್ತಿದ್ದಾರೆ. ಮಿಸಸ್ ಖನ್ನಾ ಹೇಳ್ತಾರೆ ಎಸ್ ಇಟ್ಸ್ ಬ್ಯೂಟಿಫುಲ್. ಮಿಸ್ಟರ್ ಅಶೋಕ್, ಮೇ ಐ ಇಂಟ್ರಡ್ಯೂಸ್ ಮೈ ನೆಫ್ಯೂ ರಂಜಿತ್. ಇಲ್ಲಿ ನೆಫ್ಯೂ ಅಂತ ಹೇಳಿದ್ರೆ ಅಕ್ಕನ ಅಥವಾ ಅಣ್ಣನ ಮಗ ಅನ್ನೋ ಒಂದು ಅರ್ಥನ ಕೊಡುತ್ತಿಲ್ಲಿ. ಮೇ ಐ ಇಂಟ್ರಡ್ಯೂಸ್ ಮೈ ನೆಫ್ಯೂ ರಂಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. he is staying with us for the weekend. ಸೊ ಈ ಒಂದು ವೀಕೆಂಡ್ ಅಲ್ಲಿ, ವೀಕೆಂಡ್ ಅಂತ ಹೇಳಿದ್ರೆ ಯೂಶಲಿ ಫ್ರೈಡೆ ಈವ್ನಿಂಗ್ ಇಂದ ಒಂದು ಏನು ಸಾಟರ್ಡೆ ಹಾಗೆ ಸಂಡೇ ಇರುತ್ತಲ್ಲ ಅದನ್ನ ನಾವು ವೀಕೆಂಡ್ ಅಂತ ಹೇಳ್ಬಿಟ್ಟು ಕರಿಬಹುದು. ಅಲ್ಲಿ ಈ ಒಂದು ವೀಕೆಂಡ್ ಅಲ್ಲಿ ನಮ್ಮ ಜೊತೆ ಉಳ್ಕೊಳ್ತಿದ್ದಾರೆ ರಂಜಿತ್ ಅವರು ಅನ್ನೋ ಒಂದು ಅರ್ಥದಲ್ಲಿ ಮಿಸಸ್ ಖನ್ನಾ ಹೇಳ್ತಾ ಇದ್ದಾರೆ. ಮಿಸ್ಟರ್ ಅಶೋಕ್ ಅದಕ್ಕೆ ರಿಪ್ಲೈ ಮಾಡ್ತಾರೆ ಹೌ ಆರ್ ಯು ರಂಜಿತ್. ಸೊ ಈಗ ರಂಜಿತ್ ನ ಮಾತಾಡಿಸ್ತಾ ಇದ್ದಾರೆ. ಹೌ ಆರ್ ಯು ರಂಜಿತ್? ರಂಜಿತ್ ಹೇಳ್ತಾರೆ ಫೈನ್ ಥ್ಯಾಂಕ್ ಯು ಮಿಸ್ಟರ್ ಅಶೋಕ್ ಅಂತ ಹೇಳ್ತಾರೆ. ಮಿಸ್ಟರ್ ಅಶೋಕ್ ರಿಪ್ಲೈ ಮಾಡಿ ಐ ಆಮ್ ಇನ್ ಅ ಹರಿ ಮಿಸಸ್ ಖನ್ನಾ, ಲೆಟ್ಸ್ ಮೀಟ್ ಲೇಟರ್. ಸೊ ನಾನು ಸ್ವಲ್ಪ ಅರ್ಜೆಂಟ್ ಇದೆ, ಏನೋ ಅರ್ಜೆಂಟ್ ಕೆಲಸ ಇದೆ, ಹಾಗಾಗಿ ನಾನು ಹೊರಡ್ಬೇಕಾಗಿತ್ತೆ, ಇನ್ನೊಂದ್ಸಲ ಸಿಗೋಣ ಅಂತ ಹೇಳ್ಬಿಟ್ಟು ಲೇಟರ್ ಸಂದರ್ಭದಲ್ಲಿ ಸಿಗೋಣ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮಿಸಸ್ ಖನ್ನಾ ಹೇಳ್ತಾರೆ ಎಸ್ ಕ್ಯಾರಿ ಆನ್ ಮಿಸ್ಟರ್ ಅಶೋಕ್ ಅಂತ ಹೇಳ್ಬಿಟ್ಟು. ಮಿಸ್ಟರ್ ಅಶೋಕ್ ಹೇಳ್ತಾರೆ ರಂಜಿತ್ಗೆ ಗುಡ್ ಬೈ ಹೇಳಿ. ಗುಡ್ ಬೈ ರಂಜಿತ್, ಐ ಆಮ್ ಸೋ ಗ್ಲಾಡ್ ಟು ಹ್ಯಾವ್ ಮೆಟ್ ಯು ಅಂತ ಹೇಳ್ಬಿಟ್ಟು, ನಿನ್ನ ಮೀಟ್ ಆಗಿದ್ದಕ್ಕೆ ನನಗೆ ಖುಷಿ ಆಯಿತು ಅನ್ನೋ ಅರ್ಥದಲ್ಲಿ. ರಂಜಿತ್ ಹೇಳ್ತಾರೆ ಐ ಆಮ್ ಗ್ಲಾಡ್ ಟು ಹ್ಯಾವ್ ಮೆಟ್ ಯು ಟು. ಮಿಸ್ಟರ್ ಅಶೋಕ್ ಗುಡ್ ಬೈ ಅಂತ ಹೇಳ್ಬಿಟ್ಟು ಕಾನ್ವರ್ಸೇಷನ್ ಎಂಡ್ ಮಾಡ್ತಿದ್ದಾರೆ. ಮಿಸ್ಟರ್ ಅಶೋಕ್ ಗುಡ್ ಬೈ ದೆನ್ ಮಿಸಸ್ ಖನ್ನಾ, ಪ್ಲೀಸ್ ಗಿವ್ ಮೈ ರಿಗಾರ್ಡ್ಸ್ ಟು ಮಿಸ್ಟರ್ ಖನ್ನಾ ಅಂತ ಹೇಳ್ಬಿಟ್ಟು ಮಿಸ್ಟರ್ ಖನ್ನಾ ಅವ್ರನ್ನ ಕೇಳಿದೆ ಅಂತ ಹೇಳಿ ಅನ್ನೋ ಒಂದು ಅರ್ಥದಲ್ಲಿ ಮಿಸಸ್ ಖನ್ನಾ ಎಸ್ ಐ ವಿಲ್ ಗುಡ್ ಬೈ ಅಂತ ಹೇಳ್ಬಿಟ್ಟು ಕಾನ್ವರ್ಸೇಷನ್ ನ ಎಂಡ್ ಮಾಡ್ತಿದ್ದಾರೆ. ಸೊ ಗುಡ್ ಮಾರ್ನಿಂಗ್ ಇಂದ ಶುರುವಾಗಿದ್ದ ಕಾನ್ವರ್ಸೇಷನ್ ಗುಡ್ ಬೈ ನಲ್ಲಿ ಎಂಡ್ ಆಯ್ತು. ಇನ್ ಬಿಟ್ವೀನ್ ಏನಾಯ್ತು ಅಂತ ಹೇಳಿದ್ರೆ ಮಿಸಸ್ ಖನ್ನಾ ಮಿಸ್ಟರ್ ಅಶೋಕ್ಗೆ ರಂಜಿತ್ ನ ಇಂಟ್ರೊಡ್ಯೂಸ್ ಮಾಡಿಸಿ ಕೊಡ್ತಾರೆ. ಸೊ ಇದು ಇಂಟ್ರೊಡ್ಯೂಸ್ ಮಾಡಿಸೋ ಒಂದು ಸಂದರ್ಭ. ಮುಂದಿನ ಸ್ಲೈಡ್ ಹೋಗೋಣ. ಇಲ್ಲಿ ಲೀವ್ ಟೇಕಿಂಗ್ ಅಂತ ಹೇಳ್ಬಿಟ್ಟು, ಲೀವ್ ಟೇಕಿಂಗ್ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ, ಕಾನ್ವರ್ಸೇಷನ್ ಎಂಡ್ ಮಾಡೋ ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ತೇವೆ ಸ್ನೇಹಿತರೆ. ಇಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ ಇಟ್ ವಾಸ್ ಎ ಪ್ಲೆಜರ್ ಸೀಯಿಂಗ್ ಯು, ನಿನ್ನ ನೋಡಿ ತುಂಬಾ ನನಗೆ ಖುಷಿ ಆಯ್ತು. ಪ್ಲೀಸ್ ಅಥವಾ ಪ್ಲೆಜರ್ ಅಂತ ಹೇಳಿದ್ರೆ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು. ಪ್ಲೀಸ್ ಅಂದ್ರೆ ಇನ್ನೊಂದು ಅರ್ಥನೂ ಸಹ ಇದೆ. ಪ್ಲೀಸ್ ಅಂತ ಹೇಳಿದ್ರೆ ದಯವಿಟ್ಟು ಅನ್ನೋ ಒಂದು ಅರ್ಥ ಕೊಡುತ್ತೆ. ಪ್ಲೀಸ್ ಅಂತ ಹೇಳಿದ್ರೆ
ಖುಷಿ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಫಾರ್ಮಲ್ ಸೆಟಪ್ ಅಲ್ಲಿ ಗುಡ್ ಬಾಯ್ ಅಂತಾನೂ ಸಹ ನಾವು ಪದ ಪ್ರಯೋಗ ಮಾಡ್ಬೋದು. ಹಾಗೇನೆ ಆಫ್ಟರ್ 8 PM ಗುಡ್ ನೈಟ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಗುಡ್ ನೈಟ್ ಯೂಶಲಿ ನಾವು ಬೆಡ್ಗೆ ಹೋಗೋ ಸಂದರ್ಭದಲ್ಲಿ ಹೇಳೋವಂಥದ್ದು. ಸೊ ಹಾಗಾಗಿ ಗುಡ್ ನೈಟ್ ಅಂತ ಹೇಳಿ ನಾವು ಪದಗಳ ಪ್ರಯೋಗನ ಮಾಡಬೇಕಾಗತ್ತೆ. ಹಾಗೆ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಚೇರ್ ಯು ಅಥವಾ ಗುಡ್ ಬಾಯ್ ಅಥವಾ ಬಾಯ್ ಅಥವಾ ಸಿ ಯು ಅಥವಾ ಸಿ ಯು ಲೇಟರ್ ಅನ್ನೋ ಒಂದು ಪದಗಳ ಪ್ರಯೋಗಗಳನ್ನು ಮಾಡೋ ಮುಖಾಂತರ ನಾವು ಒಂದು ಕಾನ್ವರ್ಸೇಷನ್ನ ಎಂಡ್ ಮಾಡೋ ಒಂದು ಸಂದರ್ಭದಲ್ಲಿ ನಾವು ಬಳಸ್ತೀವಿ. ಯೂಶುವಲಿ ಯಾರೋ ಒಂದು ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತೀವಿ ಅಥವಾ ನಮ್ಮ ಆಫೀಸ್ ಕೊಲೀಗ್ ಜೊತೆ ಮಾತಾಡ್ತಾ ಇರ್ತೀವಿ. ಆ ಒಂದು ಕಾನ್ವರ್ಸೇಷನ್ನ ಬಿಟ್ಟು ನಾವು ಹೊರಗೆ ಹೋಗ್ಬೇಕು, ನಮ್ಮ ಕೆಲಸನ ಮಾಡ್ಬೇಕು ಹೋಗ್ತಾ ಇರ್ತೀವಿ, ರೈಟ್? ಸೊ ಆ ಸಂದರ್ಭದಲ್ಲಿ ನಾವು ಆ ಒಂದು ಕಾನ್ವರ್ಸೇಷನ್ ಎಂಡ್ ಮಾಡೋ ಬಗೆ ನಾವು ಲೀವ್ ಟೇಕಿಂಗ್ ನಲ್ಲಿ ನೋಡ್ತೀವಿ. ಇದು ಪ್ರೀ ಕ್ಲೋಸಿಂಗ್ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ನೀವು ಹರಿನಲ್ಲಿ ಇರ್ತೀರಾ, ಅರ್ಜೆಂಟ್ ನಲ್ಲಿ ಇರ್ತೀರಾ, ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಕಾನ್ವರ್ಸೇಷನ್ ಎಂಡ್ ಮಾಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಈ ಎಲ್ಲ ಒಂದು ಪದಗುಚ್ಛಗಳನ್ನ ಪ್ರಯೋಗ ಮಾಡಬೇಕಾಗತ್ತೆ. ಇಲ್ಲಿ ಓಕೆ ದೆನ್, ಐ ಸಿ ಯು ಲೇಟರ್ ಅಂತ ಹೇಳ್ಬೋದು, ಅಥವಾ ಐ ಹ್ಯಾವ್ ಗಾಟ್ ಟು ಗೋ ನಾವ್, ನನಗೇನೋ ಒಂದು ಅರ್ಜೆಂಟ್ ಕೆಲಸ ಇದೆ, ಹೋಗ್ಲೇಬೇಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ಐ ವಿಲ್ ಸಿ ಯು ನೆಕ್ಸ್ಟ್ ವೀಕ್, ಸೊ ನೆಕ್ಸ್ಟ್ ವೀಕ್ ಸಿಗೋಣವಾ ಅಂತ ಹೇಳಿ ಆ ಒಂದು ಕಾನ್ವರ್ಸೇಷನ್ನ ಎಂಡ್ ಮಾಡೋ ಪರಿಸ್ಥಿತಿ. ಐ ಥಿಂಕ್ ಐ ವುಡ್ ಬೆಟರ್ ಬಿ ಗೋಯಿಂಗ್ ನಾವ್, ಸೊ ನನಗೇನೋ ಒಂದು ಅರ್ಜೆಂಟ್ ಕೆಲಸ ಇದೆ, ಐ ವುಡ್ ಬಿ ಬೆಟರ್ ಗೋಯಿಂಗ್ ನಾವ್ ಅಂತ ಹೇಳಿ ನಾನು ಹೊರಡಬೇಕಾಗಿದೆ ಅಂತ. ವೆಲ್ ಇಟ್ಸ್ ಟೈಮ್ ಫಾರ್ ಮೀ ಟು ಲೀವ್, ಸೊ ನನಗೀಗ ಸಮಯ ಆಗ್ತಿದೆ, ನನಗೆ ಹರಿನಲ್ಲಿದ್ದೀನಿ, ಅರ್ಜೆಂಟ್ನಲ್ಲಿದ್ದೀನಿ, ಸೊ ನಾನು ಹೋಗಬೇಕಾಗಿದೆ ಅಂತ ಹೇಳಿ. ಐ ಥಿಂಕ್ ಇಟ್ಸ್ ಆಲ್ರೆಡಿ ಲೇಟ್ ಅಟ್ ನೈಟ್, ಸೊ ಕೆಲವೊಂದ್ಸಲ ಈ ಲೇಟ್ ಈವ್ನಿಂಗ್ ಅಥವಾ ಲೇಟ್ ನೈಟಲ್ಲಿ ಮಾತಾಡೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ಕಾನ್ವರ್ಸೇಷನ್ ಎಂಡ್ ಮಾಡಲೇಬೇಕಾಗತ್ತೆ, ಅರ್ಧಕ್ಕೆ ನಿಲ್ಲಿಸಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ಐ ಥಿಂಕ್ ಇಟ್ಸ್ ಆಲ್ರೆಡಿ ಲೇಟ್ ಅಟ್ ನೈಟ್ ಅಂತ ಹೇಳಿ ನಾವು ಆ ಒಂದು ಕಾನ್ವರ್ಸೇಷನ್ ಎಂಡ್ ಮಾಡ್ಬೋದು. ಐ ಮಸ್ಟ್ ಬಿ ಗೋಯಿಂಗ್ ಹೋಮ್, ಮನೆಗೆ ಹೋಗಕ್ಕೆ ಅರ್ಜೆಂಟ್ ಆಗಿರುತ್ತೆ, ಆ ಸಂದರ್ಭದಲ್ಲಿ ಐ ಮಸ್ಟ್ ಬಿ ಗೋಯಿಂಗ್ ಹೋಮ್ ಅಂತ ಹೇಳಿ ನಾವು ಪದಗಳ ಪ್ರಯೋಗಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ಮಿಸ್ ಜ್ಯೋತಿ ರನ್ಸ್ ಇನ್ ಟು ಹರ್ ಓಲ್ಡ್ ನೈಬರ್, ಸೊ ಒಬ್ಬ ಹಳೆಯ ನೈಬರ್ ಅಂತ ಹೇಳಿದ್ರೆ ಪಕ್ಕದ ಮನೆಯವರು ಹಳೆಯ ಒಂದು ಪಕ್ಕದ ಮನೆಯ ಜೊತೆ ಒಂದು ಮಾತಾಡುವ ಒಂದು ಸಂದರ್ಭ. ಮಿಸ್ ಜ್ಯೋತಿ, ಗುಡ್ ಮಾರ್ನಿಂಗ್ ಮಿಸಸ್ ಕವಿತಾ. ಮಿಸಸ್ ಕವಿತಾ, ಗುಡ್ ಮಾರ್ನಿಂಗ್ ಜ್ಯೋತಿ. ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರಿಬ್ರು ನೈಬರ್ಸ್. ಯಾರು? ಮಿಸ್ ಜ್ಯೋತಿ ಹಾಗೇನೆ ಮಿಸಸ್ ಕವಿತಾ. ಅವರಿಬ್ರು ಪರಸ್ಪರ ಗ್ರೀಟಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಮಿಸ್ ಜ್ಯೋತಿ ಕೇಳ್ತಿದ್ದಾರೆ, ಇವರು ಹಳೇ ಪಕ್ಕದ ಮನೆ ಒಂದು ನೈಬರ್ ಆಗಿರೋದ್ರಿಂದ, ಪಕ್ಕದ ಮನೆಯವರು ಆಗಿರೋದ್ರಿಂದ ತುಂಬಾ ದಿನಗಳಾಗಿದೆ ಮೀಟ್ ಆಗಿ. ಆ ಒಂದು ಈಗ ಮೀಟ್ ಆಗ್ತಿರೋ ಸಂದರ್ಭ, ಈ ಸಂದರ್ಭದಲ್ಲಿ ಮಿಸ್ ಜ್ಯೋತಿ ಹೌ ಆರ್ ಯು, ಹೇಗಿದ್ದೀರಿ ಅಂತ ಕೇಳ್ತಿದ್ದಾರೆ. ಮಿಸಸ್ ಕವಿತಾ ಹೇಳ್ತಿದ್ದಾರೆ, ವೆರಿ ವೆಲ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಮಿಸ್ ಜ್ಯೋತಿ, ಐ ಥಿಂಕ್ ವಿ ಹ್ಯಾವ್ ನಾಟ್ ಮೆಟ್ ಫಾರ್ ಎ ಲಾಂಗ್ ಟೈಮ್. ಮಿಸ್ ಜ್ಯೋತಿ ಹೇಳ್ತಿದ್ದಾರೆ, ನಾವು ತುಂಬಾ ದಿನಗಳಾಯ್ತು ಮೀಟ್ ಆಗಿ, ಹೌದಲ್ವಾ ಅಂತ ಹೇಳ್ತಿದ್ದಾರೆ. ಮಿಸಸ್ ಕವಿತಾ, ಹೌದು, ಯಾ ಐ ವಾಸ್ ವಿತ್ ಮೈ ಮದರ್ ದಿಸ್ ಸಮ್ಮರ್. ಸಮ್ಮರ್ ಅಂತ ಹೇಳಿದ್ರೆ ಬೇಸಿಗೆಗಾಲ. ಈ ಬೇಸಿಗೆಗಾಲದಲ್ಲಿ ನಾನು ನನ್ನ ತಾಯಿ ಜೊತೆ ಇದ್ದೆ, ನಾನು ಇಲ್ಲಿ ಹೊರಗೆಲ್ಲೂ ಹೋಗೋಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅನ್ನೋ ಒಂದು ಅರ್ಥದಲ್ಲಿ. ಮಿಸ್ ಜ್ಯೋತಿ, ದಟ್ಸ್ ಗ್ರೇಟ್, ಬಟ್ ಐ ನೀಡ್ ಟು ಗೋ ಹೋಮ್ ನೌ, ಸಿ ಯು ಲೇಟರ್. ಹೌದಾ, ಓಕೆ, ನನಗೀಗ ಮನೆಗೆ ಹೋಗಬೇಕು, ಏನೋ ಅರ್ಜೆಂಟ್ ಕೆಲಸ ಇದೆ, ಆ ಒಂದು ಸಂದರ್ಭದಲ್ಲಿ ಸಿ ಯು ಲೇಟರ್, ನಾನು ಮತ್ತೆ ಸಿಗುತ್ತೇನೆ ಅನ್ನೋ ಒಂದು ರೀತಿಯಾಗಿ ಅವರು ರಿಪ್ಲೈನ ಕೊಡ್ತಾ ಇದ್ದಾರೆ, ರೈಟ್? ಸೊ ಇಲ್ಲಿ ಮಿಸಸ್ ಕವಿತಾ ಹೇಳ್ತಾರೆ, ಗುಡ್ ಬಾಯ್ ಜ್ಯೋತಿ. ಆ ಒಂದು ಜ್ಯೋತಿ ಅವರ ಒಂದು ಹಳೆ ನೈಬರ್ ಏನಿರ್ತಾರೆ ಅವರಿಗೆ ಗುಡ್ ಬಾಯ್ ಮಾಡಿ ಆ ಒಂದು ಕಾನ್ವರ್ಸೇಷನ್ನ ಎಂಡ್ ಮಾಡ್ತಿದ್ದಾರೆ. ಮುಂದಿನ ಸ್ಲೈಡ್ಗೆ ಹೋಗೋಣ. ರಿಕ್ವೆಸ್ಟ್ ಫಾರ್ ರಿಪಿಟೇಷನ್. ಸಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಥವಾ ನಿಮ್ಮ ಯಾವುದೋ ಒಂದು ಕೌಂಟರ್ನಲ್ಲಿ ಅಥವಾ ಯಾವುದೋ ಒಂದು ಸ್ಟೋರ್ಗಳಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಕೇಳಿದಾಗ ಅದು ನೀವು ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ, ಅಥವಾ ಅವರ ವಾಯ್ಸ್ ಆಡಿಬಲ್ ಆಗ್ತಾ ಇರೋದಿಲ್ಲ, ಬ್ರೇಕ್ ಆಗ್ತಾ ಇರುತ್ತೆ, ಕಟ್ ಆಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ರಿಪೀಟ್ ಮಾಡಿ ಅಂತ ಕೇಳಬೇಕು, ಹೌದಲ್ವಾ? ಸೊ ಇಂಗ್ಲಿಷ್ನಲ್ಲಿ ಒಂದಷ್ಟು ಪದಗುಚ್ಛಗಳಿದಾವೆ ಈ ಒಂದು ಸಂದರ್ಭದಲ್ಲಿ ಬಳಸ್ತಕ್ಕಂಥವು. ಅದನ್ನ ಈ ಒಂದು ಸ್ಲೈಡ್ ಅಲ್ಲಿ ನೋಡೋಣ. ಸೊ ಇಲ್ಲಿ ಹೇಳಿದರೆ, ವೆನ್ ವಿ ಕಾಂಟ್ ಹಿಯರ್ ಆರ್ ಅಂಡರ್ಸ್ಟ್ಯಾಂಡ್ ವಾಟ್ ದಿ ಅದರ್ ಪರ್ಸನ್ ಸೇಸ್. ಸೊ ಯಾವ ಪರ್ಸನ್ ನಿಮಗೆ ಹೇಳಿದ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಥವಾ ಅವ್ರು ಹೇಳಿದ್ ಕೇಳಿಸ್ತಿಲ್ಲ ಅಂತ ಹೇಳಿದ್ರೆ, ವಿ ಆಸ್ಕ್ ಹಿಮ್ ಆರ್ ಹರ್ ಟು ರಿಪೀಟ್ ಮಾಡಿ ಈಗ ಹೇಳಿದ್ದನ್ನ ಅಂತ ಹೇಳ್ಬಿಟ್ಟು ನಾವು ಕೇಳಬೇಕಾಗತ್ತೆ. ಫಾರ್ಮಲ್ ಸಿಚುವೇಶನ್ ಅಲ್ಲಿ ಐ ಬೆಗ್ ಯುವರ್ ಪಾರ್ಡನ್, ಐ ಬೆಗ್ ಯುವರ್ ಪಾರ್ಡನ್, ವುಡ್ ಯು ಮೈಂಡ್ ರಿಪೀಟಿಂಗ್, ವುಡ್ ಯು ಮೈಂಡ್ ರಿಪೀಟಿಂಗ್, ಮೇ ಐ ಆಸ್ಕ್ ಯು ಟು ರಿಪೀಟ್, ಮೇ ಐ ಆಸ್ಕ್ ಯು ಟು ರಿಪೀಟ್. ಈ ಮೂರರಲ್ಲಿ ಯಾವುದು ಒಂದನ್ನ ಬಳಸಬೇಕಾಗತ್ತೆ. ಐ ಬೆಗ್ ಯುವರ್ ಪಾರ್ಡನ್, ವುಡ್ ಯು ಮೈಂಡ್ ರಿಪೀಟಿಂಗ್, ಮೇ ಐ ಆಸ್ಕ್ ಯು ಟು ರಿಪೀಟ್. ಹಾಗೇನೆ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಐ ಆಮ್ ಸಾರಿ ಐ ಕುಡಂಟ್ ಹಿಯರ್ ಅಂತ ಹೇಳ್ಬೋದು, ಅಥವಾ ಪಾರ್ಡನ್ ವಾಟ್ ಡಿಡ್ ಯು ಸೇ,
ಅಂತಾನು ಸಹ ಹೇಳ್ಬೋದು. ಪಾರ್ಡನ್ ಅಂತ ಹೇಳಿದ್ರೆ ಕ್ಷಮಿಸಿ ಅನ್ನೋ ಒಂದು ಅರ್ಥ ಕೊಡುತ್ತೆ. ರೈಟ್. ಸೊ ಐ ಕುಡಂಟ್ ಹಿಯರ್ ಅಂತ ಹೇಳಿದ್ರೆ ಇಲ್ಲಿ ನಾನು ಏನ್ ಹೇಳಿದ್ರಿ ಅದನ್ನ ನನಗೆ ಸರಿಯಾಗಿ ಕೇಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ. ಪಾರ್ಡನ್ ಕ್ಷಮಿಸಿ. ವಾಟ್ ಡಿಡ್ ಯು ಸೇ, ನೀವೇನ್ ಹೇಳಿದ್ರಿ. ಹಾಗೇನೆ ಸಾರಿ ಐ ಕುಡಂಟ್ ಫಾಲೋ, ನೀವೇನ್ ಹೇಳಿದ್ರಿ ಅದನ್ನ ನನಗೆ ಸರಿಯಾಗಿ ಕೇಳಿಸ್ಕೊಳಕ್ ಆಗ್ಲಿಲ್ಲ. ವಾಟ್ ವಾಸ್ ದಟ್ ಅಂತ ಹೇಳಿ ಒಂದು ಪ್ರಶ್ನೆನ ನಾವು ರಿಪೀಟ್ ಮಾಡೋಕೆ ಕೇಳುವಂಥದ್ದು. ಸೊ ಇಲ್ಲಿ ಒಂದು ಕಾನ್ವರ್ಸೇಷನ್ ಇದೆ. ಆ ಕಾನ್ವರ್ಸೇಷನ್ ನ ಈ ಸಂದರ್ಭದಲ್ಲಿ ನೋಡೋಣ. ಎ ಕ್ವಿಜ್ ಮಾಸ್ಟರ್ ಈಸ್ ಕಂಡಕ್ಟಿಂಗ್ ಅಂಡ್ ಇಂಟರ್ ಕಾಲೇಜ್ ಕಾಂಪಿಟೇಷನ್. ಒಂದು ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇದೆ, ಕ್ವಿಜ್ ಕಾಂಪಿಟೇಷನ್ ನಡೀತಾ ಇದೆ, ಹೌದಲ್ವಾ. ಸೊ ಇಲ್ಲಿ ಒಬ್ಬ ಕ್ವಿಜ್ ಮಾಸ್ಟರ್ ಇರ್ತಾರೆ, ಅದ್ರ ಜೊತೆಗೆ ಒಂದು ಏನು ಕ್ವಿಜ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಅವರಿಬ್ಬರ ನಡುವೆ ಆಗ್ತಾರೆ ಒಂದು ಕಾನ್ವರ್ಸೇಷನ್. ಇಲ್ಲಿ ಕ್ವಿಜ್ ಮಾಸ್ಟರ್ ಹೇಳ್ತಾರೆ, ನಾವ್ ದ ಕ್ವಶನ್ ಈಸ್ ವಾಟ್ ಈಸ್ ಮೈಸೂರ್ ಫೇಮಸ್ ಫಾರ್. ಇಲ್ಲಿ ಮೈಸೂರು ಏನಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟು ಕ್ವಿಜ್ ಮಾಸ್ಟರ್ ಪ್ರಶ್ನೆನ ಕೇಳ್ತಿದ್ದಾರೆ. ಆದ್ರೆ ರಣವೀರ್ ಏನ್ ಮಾಡ್ತಾರೆ, ಸರಿಯಾಗಿ ಆ ಪ್ರಶ್ನೆನ ಕೇಳಿಸ್ಕೊಳ್ಳಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಐ ಬೆಗ್ ಯುವರ್ ಪಾರ್ಡನ್ ಸರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಿಂಪ್ಲಿ ಏನರ್ಥ ಅಂತ ಹೇಳಿದ್ರೆ ಐ ಬೆಗ್ ಯುವರ್ ಪಾರ್ಡನ್ ಸರ್ ಅಂತ ಹೇಳಿದ್ರೆ ಕ್ವಿಜ್ ಮಾಸ್ಟರ್ ಆ ಕ್ವಶನ್ ನ ಈ ಹಿಂದೆ ಹೇಳಿದ ಸೆಂಟೆನ್ಸ್ ನ ಇನ್ನೊಂದ್ಸಲ ಅದನ್ನ ಹೇಳ್ಬೇಕಾಗತ್ತೆ, ರಿಪೀಟ್ ಮಾಡ್ಬೇಕಾಗತ್ತೆ ಅಷ್ಟೇನೆ. ಸೊ ಇಲ್ಲಿ ಕ್ವಿಜ್ ಮಾಸ್ಟರ್ ಹೇಳ್ತಾರೆ ರಿಪೀಟ್ಸ್ ದ ಕ್ವಶನ್. ಆ ಕ್ವಶನ್ ನ ಮತ್ತೆ ರಿಪೀಟ್ ಮಾಡ್ತಾರೆ, ವಾಟ್ ಈಸ್ ಮೈಸೂರ್ ಫೇಮಸ್ ಫಾರ್ ಅಂತ ಹೇಳಿ. ರಣವೀರ್ ಮತ್ತೆ ಹೇಳ್ತಾರೆ, ರಿಪ್ಲೈ ಮಾಡ್ತಾರೆ, ಐ ಆಮ್ ಸಾರಿ ವಾಟ್ ಡಿಡ್ ಯು ಸೇ ಸರ್, ಯುವರ್ ವಾಯ್ಸ್ ಇಸ್ ನಾಟ್ ಆಡಿಬಲ್. ಸೊ ಸ್ವಲ್ಪ ದೂರದಲ್ಲಿರ್ಬೋದು ಅಥವಾ ಮೈಕ್ ನ ಪ್ರಯೋಗ ಮಾಡಿ ಇಲ್ಲಿ ಕ್ವಿಜ್ ಮಾಸ್ಟರ್ ಕ್ವಿಜ್ ನ ಮಾಡ್ತಾ ಇರಬಹುದು. ಹಾಗಾಗಿ ರಣವೀರ್ ಹೇಳ್ತಿದ್ದಾರೆ, ದಯವಿಟ್ಟು ಕ್ಷಮಿಸಿ, ನೀವೇನು ಹೇಳಿದ್ರಿ ಅಂತ ನಮ್ಗೆ ಕೇಳಿಸ್ತಿಲ್ಲ, ನಿಮ್ಮ ವಾಯ್ಸು ಜೋರಾಗಿ ಕೇಳಿಸ್ತಾ ಇಲ್ಲ. ವಾಯ್ಸ್ ಇಸ್ ನಾಟ್ ಆಡಿಬಲ್ ಅಂತ ಹೇಳಿದ್ರೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಥವಾ ಕೇಳಿಸ್ತಾನೆ ಇಲ್ಲ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಕ್ವಿಜ್ ಮಾಸ್ಟರ್ ಮತ್ತೆ ಕ್ವಶನ್ ರಿಪೀಟ್ ಮಾಡ್ತಾರೆ, ವರ್ ಯು ಏಬಲ್ ಟು ಹಿಯರ್ ನಾವ್, ಈಗ ಕೇಳಿಸ್ತಾ ನಿಮಗೆ ಅಂತ ಹೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ರಣವೀರ್ ಹೇಳ್ತಾರೆ, ಎಸ್ ಥ್ಯಾಂಕ್ ಯು ಸರ್, ಮೈಸೂರ್ ಈಸ್ ಫೇಮಸ್ ಫಾರ್ ಪ್ಯಾಲೇಸಸ್. ಸೊ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊತಾರೆ. ಸೊ ಆಗ ಉತ್ತರನು ಸಹ ಕೊಡ್ತಾರೆ, ಮೈಸೂರು ಅರಮನೆಗಳಿಗೆ ಫೇಮಸ್ ಆಗಿದೆ ಅನ್ನೋ ಒಂದು ಉತ್ತರನ ಕೊಡ್ತಾರೆ. ಆಫರಿಂಗ್ ಟು ಹೆಲ್ಪ್ ಅನ್ನೋ ಟಾಪಿಕ್ ಬಗ್ಗೆ ನೋಡೋಣ. ನಾವು ಕೆಲವೊಂದ್ಸಲ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಂದ ಸಹಾಯನ ಪಡ್ಕೋಬೇಕಾಗತ್ತೆ, ಕೆಲವೊಬ್ಬರಿಗೆ ಸಹಾಯ ಮಾಡಬೇಕಾಗತ್ತೆ. ಕೆಲವೊಂದ್ಸಲ ಕೆಲವೊಬ್ರು ಸಹಾಯ ಕೊಡೋ ಸಂದರ್ಭದಲ್ಲಿ ನಾವು ಅದನ್ನ ಡಿಕ್ಲೈನ್ ಮಾಡಬೇಕಾಗತ್ತೆ. ರೈಟ್. ಸೊ ಈ ಎಲ್ಲಾ ಸಿಚುವೇಶನ್ಗಳಲ್ಲಿ ಯಾವೆಲ್ಲ ರೀತಿಯ ಪದಗಳನ್ನು ನಾವು ವಾಕ್ಯಗಳನ್ನು ರಚಿಸಬೇಕಾಗತ್ತೆ, ಯಾವೆಲ್ಲ ರೀತಿ ಪದಗುಚ್ಛಗಳನ್ನು ಬಳಸಬೇಕಾಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ರೈಟ್. ಸೊ ಇಲ್ಲಿ ಆಫರಿಂಗ್ ಟು ಹೆಲ್ಪ್ ಅಲ್ಲಿ ನಮಗೆ 3 ಬಗೆ ಇದಾವೆ. ಒಂದು ಆಫರಿಂಗ್, ಒಂದು ಅಕ್ಸೆಪ್ಟಿಂಗ್, ಮೂರನೇದು ಡಿಕ್ಲೈನಿಂಗ್. ಸೊ ಇಲ್ಲಿ ಫಾರ್ಮಲ್ ಸೆಟಪ್ ಹಾಗೆ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಯಾವ್ಯಾವ ಪದಗುಚ್ಛಗಳನ್ನು ನಾವು ಪ್ರಯೋಗ ಮಾಡಬಹುದು ಅನ್ನೋದನ್ನ ನೋಡೋಣ. ರೈಟ್. ಸೊ ನೀವು ಯಾರಿಗಾದ್ರೂ ಸಹಾಯ ಮಾಡಬೇಕು, ವೆನ್ ಯು ಆರ್ ಆಫರಿಂಗ್ ಹೆಲ್ಪ್ ಟು ಸಮ್ವನ್, ಆ ಸಂದರ್ಭದಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ ಯಾವ ರೀತಿ ಪದಗಳನ್ನು ಪ್ರಯೋಗ ಮಾಡಬಹುದು, ಮೇ ಐ ಹೆಲ್ಪ್ ಯು ಅಥವಾ ವುಡ್ ಯು ಲೈಕ್ ಸಮ್ ಹೆಲ್ಪ್ ಅಂತ ಹೇಳ್ಬೋದು. ಹಾಗೇನೆ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಕ್ಯಾನ್ ಐ ಹೆಲ್ಪ್ ಅಥವಾ ನೀಡ್ ಸಮ್ ಹೆಲ್ಪ್ ಅಥವಾ ವಾಂಟ್ ಎ ಹ್ಯಾಂಡ್ ಅಥವಾ ಸಿಂಪಲ್ ಆಗಿ ಶಲ್ ಐ ಡೂ ಇಟ್ ಫಾರ್ ಯು ಅಥವಾ ಶಲ್ ಐ ಅಂತ ಹೇಳಬಹುದು. ಹಾಗೇನೆ ಯಾರಾದ್ರೂ ನಿಮಗೆ ಸಹಾಯ ಹಸ್ತ ತೋರಿಸಿದಾಗ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು ಅಂತ ಹೇಳಿದ್ರೆ, ದಟ್ಸ್ ವೆರಿ ಕೈಂಡ್ ಆಫ್ ಯು. ರೈಟ್. ಸೊ ಯಾರಾದ್ರೂ ಬಂದು ನಿಮ್ಗೆ ಮೇ ಐ ಹೆಲ್ಪ್ ಯು ಅಂತ ಕೇಳಿದ್ರೆ ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು, ನಿಮ್ಗೆ ಹೆಲ್ಪ್ ಬೇಕಾಗಿರುತ್ತೆ ಆಕ್ಚುಲ್ ಆಗಿ. ಸೊ ಆ ಸಂದರ್ಭದಲ್ಲಿ ದಟ್ಸ್ ವೆರಿ ಕೈಂಡ್ ಆಫ್ ಯು ಅಂತ ಹೇಳ್ಬೇಕಾಗತ್ತೆ. ಇನ್ಫಾರ್ಮಲ್ ಸೆಟಪ್ ಅಲ್ಲಿ ನಮಗೆ ಹಲವಾರು ಪದಗುಚ್ಛಗಳ ಪ್ರಯೋಗಗಳು ಸಿಗ್ತವೆ. ಯಾವ್ದಾದ್ರು ಒಂದನ್ನ ನೀವು ಪ್ರಯೋಗ ಮಾಡಬೇಕಾಗತ್ತೆ. ಕ್ಯಾನ್ ಐ ಹೆಲ್ಪ್ ಯು ಅಂತ ಯಾರಾದ್ರೂ ಬಂದು ನಿಮ್ಮನ್ನ ಕೇಳಿದಾಗ ದಟ್ಸ್ ಗ್ರೇಟ್ ಅಂತ ನೀವು ಹೇಳಿ ಅವರ ಸಹಾಯನ ನೀವು ತಗೋಬಹುದು. ಅಥವಾ ನೀಡ್ ಸಮ್ ಹೆಲ್ಪ್ ಅಂತ ಕೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಅಥವಾ ದಟ್ಸ್ ಜಸ್ಟ್ ವಾಟ್ ನೀಡೆಡ್, ನನಗೆ ಏನು ಬೇಕಾಗಿತ್ತೋ ನನಗೆ ನಾನು ನಿಮ್ಮ ಹೆಲ್ಪ್ನ ಕಾಯ್ತಾ ಇದ್ದೆ ಅನ್ನೋ ಹೇಳೋ ರೀತಿಯಲ್ಲಿ. ಹಾಗೇನೆ ಎಸ್ ಪ್ಲೀಸ್ ಅಂತಾನು ಸಹ ನೀವು ಅಕ್ಸೆಪ್ಟ್ ಮಾಡಬಹುದು. ಹಾಗೇನೆ ಡಿಕ್ಲೈನ್ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಯಾರೋ ಬಂದು ನಿಮಗೆ ಸಹಾಯ ಮಾಡ್ಲಾ ಅಂತ ಕೇಳ್ತಾರೆ, ಆ ಸಂದರ್ಭದಲ್ಲಿ ನೀವು ಇಟ್ಸ್ ಓಕೆ, ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್, ಆ ಕೆಲಸ ನಾನು ಮಾಡಬಲ್ಲೆ ಅಂತ ಹೇಳಬೇಕು. ಆ ಸಂದರ್ಭದಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ ಇಟ್ಸ್ ನೈಸ್ ಆಫ್ ಯು ಬಟ್ ಡೋಂಟ್ ನೀಡ್ ಯುವರ್ ಹೆಲ್ಪ್ ಫಾರ್ ನಾವ್ ಅಂತ ಹೇಳ್ಬಿಟ್ಟು. ರೈಟ್. ಅಥವಾ ಇನ್ಫಾರ್ಮಲ್ ಸೆಟಪ್ ಅಲ್ಲಿ ಥ್ಯಾಂಕ್ಸ್ ಡೋಂಟ್ ವರಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಥವಾ ಇಟ್ಸ್ ನೈಸ್ ಆಫ್ ಯು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಫಾರ್ಮಲ್ ಸೆಟಪ್ ಅಲ್ಲಿ. ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯಾರೋ ಬಂದು ನಿಮಗೆ ಸಹಾಯ ಹಸ್ತ ಚಾಚ್ತಾ ಇದ್ದಾರೆ. ಸೊ ದೇ ಆರ್ ಕನ್ಸರ್ನ್ಡ್ ಅಬೌಟ್ ಯು.
ನಿಮ್ಗೆ ಹೆಲ್ಪ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನ ನಾವು ಗುರುತಿಸ್ಬೇಕಲ್ವಾ. ಸೊ ಹಾಗಾಗಿ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಹಾಗೇನೆ ಡೋಂಟ್ ವರಿ, ನೀವೇನು ವರಿ ಮಾಡ್ಕೋಬೇಡಿ, ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ ಅಂತ ಹೇಳ್ಬೋದು. ಅಥವಾ ನೋ ಇಟ್ಸ್ ಆಲ್ ರೈಟ್. ಇಲ್ಲಿ ಡೂ ಯು ನೀಡ್ ಸಮ್ ಹೆಲ್ಪ್ ಅಂತ ಯಾರಾದರೂ ಬಂದು ಕೇಳಿದರೆ ಆ ಸಂದರ್ಭದಲ್ಲಿ ನೋ ಇಟ್ಸ್ ಆಲ್ ರೈಟ್ ಅಂತ ನೀವು ಡಿಕ್ಲೈನ್ ಮಾಡಬಹುದು. ರೈಟ್. ಈ ಥ್ರೂ ಔಟ್ ಸೀರೀಸ್ನಲ್ಲಿ ನೀವು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ನಾವು ಒಂದು ವೇ ಆಫ್ ಸ್ಪೀಕಿಂಗಲ್ಲಿ ಯಾವುದೇ ರೀತಿ ಹಾರ್ಶ್ನೆಸ್ನ ನಾವು ತೋರಿಸ್ತಾ ಇಲ್ಲ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು. ರೈಟ್. ಇಲ್ಲೊಂದು ಕಾನ್ವರ್ಸೇಷನ್ ಇದೆ. ವಿಮಲಾ ಹ್ಯಾಸ್ ಟು ಗೋ ಟು ದ ಹಾಸ್ಪಿಟಲ್ ಟು ಸಿ ಹರ್ ಸಿಸ್ಟರ್. There is nobody to look after her child. Her neighbor offers to help. ಸೊ ಇಲ್ಲಿ ವಿಮಲಾ ಅನ್ನೋರು ಹಾಸ್ಪಿಟಲ್ಗೆ ಹೋಗಬೇಕು, ಅವರ ತಂಗಿಯನ್ನು ನೋಡಬೇಕು. ಆ ಸಂದರ್ಭದಲ್ಲಿ ಅವಳ ಮಗುವನ್ನು ನೋಡ್ಕೊಳ್ಳೋಕೆ ಯಾರೂ ಇರೋದಿಲ್ಲ. ಪಕ್ಕದ ಮನೆಯವರು ಬಂದು ಅವರಿಗೆ ಹೆಲ್ಪ್ನ ಮಾಡೋ ಒಂದು ಕೆಲಸನ ಮಾಡ್ತಾರೆ. ಸೊ ಇಲ್ಲಿ ವಿಮಲಾ, ಐ ಆಮ್ ಇನ್ ಎ ಫಿಕ್ಸ್, ಒಂದು ಪ್ರಾಬ್ಲಮ್ ಇದೆ, ನಾನು ಒಂದು ತೊಂದರೆನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ. ರೈಟ್. ನೈಬರ್, ಇಸ್ ದೇರ್ ಸಮಥಿಂಗ್ ಐ ಕ್ಯಾನ್ ಡೂ, ನಾನೇನಾದರೂ ನಿಮಗೆ ಹೆಲ್ಪ್ ಮಾಡ್ಬೋದಾ ಅಂತ. ರೈಟ್. ವಿಮಲಾ ಹೇಳ್ತಾರೆ, ಡು ಯು ಮೈಂಡ್ ಟು ಟೇಕ್ ಕೇರ್ ಆಫ್ ಮೈ ಚೈಲ್ಡ್ ಫಾರ್ ಸಮ್ ಟೈಮ್, ನೀವು ನನ್ನ ಮಗುವನ್ನು ಒಂದಷ್ಟು ಕಾಲ ನೋಡ್ಕೋಬಹುದಾ. ನೈಬರ್, ನೋ ಐ ಡೋಂಟ್ ಮೈಂಡ್. ಸೊ ಈ ಸಂದರ್ಭದಲ್ಲಿ ಡೂ ಯು ಮೈಂಡ್ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಇವರೇನು ಹೇಳ್ತಿದ್ದಾರೆ, ಐ ಡೋಂಟ್ ಮೈಂಡ್ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾನು ನೋಡ್ಕೋತೀನಿ ನಿಮ್ಮ ಮಗುನ ಅಂತ. ರೈಟ್. ವಿಮಲಾ ಹೇಳ್ತಿದ್ದಾರೆ, ಥ್ಯಾಂಕ್ ಯು, ಇಟ್ಸ್ ವೆರಿ ಕೈಂಡ್ ಆಫ್ ಯು. ಇಲ್ಲಿ ಗ್ರಾಟಿಟ್ಯೂಡ್ನ ತೋರಿಸ್ತಾ ಇದ್ದಾರೆ. ಗ್ರಾಟಿಟ್ಯೂಡ್ ಲೆಸನ್ನ ನೀವು ನೆನಪಿಸ್ಕೊಂಡ್ರೆ, ಥ್ಯಾಂಕ್ಸ್ ಹೇಳೋದನ್ನ ನೆನಪಿಸ್ಕೊಂಡ್ರೆ, ಥ್ಯಾಂಕ್ ಯು, ಇಟ್ಸ್ ವೆರಿ ಕೈಂಡ್ ಆಫ್ ಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರೈಟ್. ಮುಂದಿನ ಸ್ಲೈಡ್ಗೆ ನಾವು ಹೋಗೋದಾದ್ರೆ, ಅಗ್ರೀಯಿಂಗ್ ಅಂಡ್ ಡಿಸ್ಅಗ್ರೀಯಿಂಗ್. ರೈಟ್. ಸೊ ಕೆಲವೊಂದು ಸಂದರ್ಭದಲ್ಲಿ ಒಂದು ಸಂವಾದ ನಡೀತಾ ಇರುತ್ತೆ. ಏನಾಗತ್ತಪ್ಪ ಅಂತ ಹೇಳಿದ್ರೆ, ಕೆಲವೊಂದು ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಹೇಳೋ ವಿಷಯನ ನೀವು ಅಗ್ರಿ ಮಾಡಬಹುದು, ಅಥವಾ ಕೆಲವೊಂದ್ಸಲ ನೀವು ಅದನ್ನ ಡಿಸ್ಅಗ್ರಿ ಆಗಬಹುದು. ರೈಟ್. ಸೊ ಆ ಸಂದರ್ಭದಲ್ಲಿ ಯಾವ ಪದಗುಚ್ಛಗಳನ್ನ ಪ್ರಯೋಗ ಮಾಡೋ ಮುಖಾಂತರ ಅಗ್ರಿ ಅಥವಾ ಡಿಸ್ಅಗ್ರಿ ಆಗಬಹುದು ಅಂತ ಹೇಳಿ. ಇಲ್ಲಿ ಅಗ್ರೀಯಿಂಗ್ ಅಲ್ಲಿ ಐ ಅಗ್ರಿ ಎಂಟೈರ್ಲಿ, ನಿಮ್ಮ ಎದುರುಗಡೆ ನಿಂತಿರೋ ವ್ಯಕ್ತಿ ಹೇಳಿರೋದನ್ನು ನೀವು ಸಂಪೂರ್ಣವಾಗಿ ಒಪ್ಪೋದಾದ್ರೆ ಎಸ್ ಐ ಅಗ್ರಿ ಎಂಟೈರ್ಲಿ ಅಂತ ಹೇಳ್ಬೋದು. ಅಥವಾ ದಟ್ಸ್ ಎ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ಎಸ್ ಐ ಅಗ್ರಿ ಅಂತಾನೂ ಸಹ ಹೇಳ್ಬೋದು. ಎಸ್ ಅಫ್ಕೋರ್ಸ್ ಅಥವಾ ಎಸ್ ಇಂಡೀಡ್ ಅಂತಾನೂ ಸಹ ನೀವು ಪದಗುಚ್ಛಗಳ ಪ್ರಯೋಗಗಳನ್ನ ಮಾಡಬಹುದಾಗಿದೆ. ರೈಟ್. ಸೊ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ಹೇಳ್ತಿರೋದನ್ನ ನೀವು ಡಿಸ್ಅಗ್ರಿ ಮಾಡಬೇಕು, ನೀವು ಅದನ್ನು ಒಪ್ತಾ ಇಲ್ಲ. ಯಾವ ರೀತಿ ನೀವು ಹೇಳಬಹುದು? ಪೊಲೈಟ್ ಆಗಿ, ಸ್ಮೂತ್ ಆಗಿ ಯಾವ ರೀತಿ ಹೇಳ್ಬೋದು? ಐ ಆಮ್ ಅಫ್ರೈಡ್ ಐ ಡೋಂಟ್ ಅಗ್ರಿ ಅಂತ ಹೇಳ್ಬೋದು. ಅಥವಾ ಐ ಆಮ್ ನಾಟ್ ಶೋರ್ ಅಂತಾನೂ ಸಹ ಹೇಳ್ಬೋದು. ಅಥವಾ ಎಸ್ ದಟ್ಸ್ ಕ್ವೈಟ್ ಟ್ರೂ ಬಟ್ ಅಂತ ಹೇಳಿ, ವೆಲ್ ಯು ಹ್ಯಾವ್ ಅ ಪಾಯಿಂಟ್ ದೇರ್ ಬಟ್ ಅಂತಾನು ಸಹ ಹೇಳಿ ನಮ್ಮ ವಾಕ್ಯನ ಕಂಟಿನ್ಯೂಷನ್ ಮಾಡಬಹುದಾಗಿದೆ. ರೈಟ್. ಇಲ್ಲಿ ಎಸ್ ದಟ್ಸ್ ಕ್ವೈಟ್ ಟ್ರೂ, ನೀವು ಹೇಳ್ತಿರೋದು ಒಂದಷ್ಟು ಸತ್ಯ ಇದೆ, ಆದ್ರೆ ದಿಸ್ ಪಾಯಿಂಟ್ ಆಫ್ ವ್ಯೂ ಈಸ್ ಆಲ್ಸೋ ರೈಟ್ ಅಂತ ಹೇಳ್ಬಿಟ್ಟು ಬೇರೆ ದೃಷ್ಟಿಕೋನದಿಂದ ನೋಡಿದ್ರು ಸಹ ಸರಿ ಅನ್ಸುತ್ತಲ್ವಾ ಅನ್ನೋ ರೀತಿಯಲ್ಲಿ. ರೈಟ್. ವೆಲ್ ಯು ಹ್ಯಾವ್ ಅ ಪಾಯಿಂಟ್ ದೇರ್, ನೀವೇನು ಹೇಳ್ತಿದ್ದೀರಾ ಅಲ್ಲೊಂದು ಪಾಯಿಂಟ್ ಇದೆ, ಎಸ್ ಒಂದು ಅಂಶ ಸರಿ ಇದೆ ಅನಿಸ್ತಿದೆ, ಆದರೆ ಬಟ್ ದಿಸ್ ಪಾಯಿಂಟ್ ಆಫ್ ವ್ಯೂ ಅಥವಾ ವಾಟ್ ರವಿ ಈಸ್ ಸೇಯಿಂಗ್ ಈಸ್ ಆಲ್ಸೋ ಕರೆಕ್ಟ್ ಅಂತಾನು ಸಹ ಹೇಳಬಹುದು. ರವಿ ಹೇಳ್ತಾ ಇರೋದ್ರಲ್ಲೂ ಸಹ ಸತ್ಯ ಇದೆ, ಅದೂ ಸಹ ಕರೆಕ್ಟೇ ಅಂತ. ರೈಟ್. ಇಲ್ಲೊಂದು ಕಾನ್ವರ್ಸೇಷನ್ ಇದೆ ಚಿಕ್ಕದು. ತನು, ಸ್ಕೂಲ್ಸ್ ಶುಡ್ ಟೀಚ್ ಫ್ಯಾಕ್ಟ್ಸ್. ತನು ಹೇಳ್ತಿದ್ದಾರೆ ಸ್ಕೂಲ್ಗಳಲ್ಲಿ ಫ್ಯಾಕ್ಟ್ಗಳನ್ನ ಅಷ್ಟೇ ಟೀಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ತನು ಹೇಳ್ತಿದ್ದಾರೆ. ಇದು ತನು ಹೇಳ್ತಿರೋದು ಒಂದು ಕಾನ್ವರ್ಸೇಷನ್ ಅಲ್ಲಿ. ಆ ಸಂದರ್ಭದಲ್ಲಿ ಅಭಿ ಏನಾಗ್ತಿದ್ದಾರೆ, ಇಲ್ಲಿ ಅಗ್ರಿ ಆಗ್ತಿದ್ದಾರೆ. ಐ ಅಗ್ರಿ ಅಂತ ಹೇಳ್ತಾರೆ. ಅಥವಾ ಯು ಆರ್ ರೈಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಭಿ ಅವರು ಸಹ ತನು ಹೇಳ್ತಿರೋದನ್ನ ಒಪ್ತಾ ಇದ್ದಾರೆ, ಸ್ಕೂಲ್ಸ್ ಅಲ್ಲಿ ಫ್ಯಾಕ್ಟ್ಸ್ ನ ಟೀಚ್ ಮಾಡ್ಬೇಕಂತ. ಆದ್ರೆ ಸೂರ್ಯ ಏನ್ ಹೇಳ್ತಿದ್ದಾರೆ, ಐ ಡೋಂಟ್ ಥಿಂಕ್ ಸೋ, ನಾನು ಆ ರೀತಿ ಯೋಚನೆ ಮಾಡಲ್ಲ ಪ್ರಾಬಬ್ಲಿ. ಅಥವಾ ಐ ಡಿಸ್ಅಗ್ರಿ, ನೀವೇನು ಹೇಳ್ತಿದ್ದೀರಾ ಅದನ್ನ ನಾನು ಒಪ್ಪೋಕೆ ಸಾಧ್ಯ ಆಗಲ್ಲ ಅನ್ನೋ ರೀತಿಯಲ್ಲಿ ಸೂರ್ಯ ಅವರು ಅದನ್ನ ಡಿಸ್ಅಗ್ರಿ ಆಗ್ತಿದ್ದಾರೆ. ರೈಟ್. ಮುಂದಿನ ಒಂದು ಸ್ಲೈಡ್ ಅಲ್ಲಿ ಇಲ್ಲಿ ನೋಡಿ, ಎಂಡಿಂಗ್ ಎ ಕಾನ್ವರ್ಸೇಷನ್. ಸೊ ಏನಾಗಿದೆ ಇಲ್ಲಿ ತನಕ ನೀವು ಒಂದು ಕಾನ್ವರ್ಸೇಷನ್ ಹೇಗೆ ಶುರು ಮಾಡೋದು, ಇಂಟ್ರೊಡ್ಯೂಸ್ ಹೇಗೆ ಮಾಡಿಸೋದು, ಸಾರಿ ಯಾಕೆ ಕೇಳೋದು, ಥ್ಯಾಂಕ್ಸ್ ಹೇಗೆ ಹೇಳೋದು, ರೈಟ್ ಸಿಂಪತಿ ಹಾಗೆ ಎಕ್ಸ್ಪ್ರೆಸ್ ಮಾಡೋದು, ಈ ಎಲ್ಲಾ ಒಂದು ಬಗೆಯ ಅಂಶಗಳನ್ನು ನೋಡಿದ್ವಿ.
ಇದೆಲ್ಲ ಆದ ನಂತರ ಕಾನ್ವರ್ಸೇಷನ್ ನಾವು ಎಂಡ್ ಮಾಡ್ಬೇಕಲ್ವಾ? ಎಂಡ್ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ಪದಗುಚ್ಛಗಳನ್ನ ನಾವು ಇಂಗ್ಲಿಷ್ ನಲ್ಲಿ ಬಳಸಬಹುದು ಅಂತ ಹೇಳಿ. ಫ್ರೆಂಡ್ಸ್ ಜೊತೆ, ಸ್ನೇಹಿತರ ಜೊತೆ ನಾವು ಸಿ ಯು ಲೇಟರ್ ಅಂತ ಹೇಳ್ಬೋದು, ಅಥವಾ ಸಿ ಯು ಬಾಯ್ ಅಂತ ಹೇಳ್ಬೋದು, ಅಥವಾ ಸಿ ಯು ಅಗೇನ್ ಬಾಯ್ ಅಂತ ಹೇಳಿ ನಾವು ಆ ಕಾನ್ವರ್ಸೇಷನ್ ಎಂಡ್ ಮಾಡಬಹುದು. ವಿತ್ ಸುಪೀರಿಯರ್ಸ್, ನಮಗಿಂತ ದೊಡ್ಡವರು ಇರ್ತಾರೆ, ಅವ್ರ ಹತ್ರ ನಾವು ಹೇಗೆ ಕಾನ್ವರ್ಸೇಷನ್ ಎಂಡ್ ಮಾಡಬೇಕು? ಗುಡ್ ಬಾಯ್ ಸರ್ ಅಥವಾ ಗುಡ್ ಬಾಯ್ ಮೇಡಮ್ ಅಂತ ಹೇಳ್ಬೋದು. ಅಥವಾ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಇನ್ನು ಹಲವಾರು ಅಪರಿಚಿತ ವ್ಯಕ್ತಿಗಳಿರ್ಬೋದು, ಅವರ ಜೊತೆ ನಾವೇನಾದ್ರೂ ಕಾನ್ವರ್ಸೇಷನ್ ಎಂಡ್ ಮಾಡೋ ಸಂದರ್ಭದಲ್ಲಿ ಗುಡ್ ಬೈ ಹೇಳಿ ನಾವು ಸಿಂಪಲ್ ಆಗಿ ಬಿಟ್ಬಿಡ್ಬೋದು, ಅಥವಾ ಬಾಯ್ ಅಂತಲೂ ಸಹ ನಾವು ಹೇಳಬಹುದಾಗಿದೆ. ರೈಟ್, ಇಲ್ಲೊಂದು ಕಾನ್ವರ್ಸೇಷನ್ ಇದೆ, ಯೂಸ್ಡ್ ಫಾರ್ ಟೇಕಿಂಗ್ ಲೀವ್ ವೆನ್ ದ ಅದರ್ ವಾಂಟ್ಸ್ ಟು ಕಂಟಿನ್ಯೂ ಬಟ್ ಯು ವಾಂಟ್ ಟು ಎಂಡ್ ದಿ ಕಾನ್ವರ್ಸೇಷನ್. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಆಪೋಸಿಟ್ ಇರೋ ವ್ಯಕ್ತಿ ಅವ್ರು ಇನ್ನೂ ಕಂಟಿನ್ಯೂ ಮಾಡ್ತಾ ಇದಾರೆ, ಇನ್ನು ಮಾತಾಡ್ತಾ ಇದಾರೆ, ಆದ್ರೆ ನೀವು ಆ ಕಾನ್ವರ್ಸೇಷನ್ ಸಡನ್ ಆಗಿ ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ, ಆ ಕಾನ್ವರ್ಸೇಷನ್ ಎಂಡ್ ಮಾಡಬೇಕಾಗಿದೆ. ಬಟ್ ಆ ವ್ಯಕ್ತಿ ಇನ್ನು ಮಾತಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಪದಗುಚ್ಛಗಳನ್ನ ಪ್ರಯೋಗ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಐ ಆಮ್ ಅಫ್ರೇಡ್ ಐ ಮಸ್ಟ್ ಗೋ ನೌ. ಸೊ ನಿಮಗೇನೋ ಒಂದು ಅರ್ಜೆನ್ಸಿ ಇದೆ, ಒಂದು ಅರ್ಜೆಂಟ್ ಕೆಲಸ ಇದೆ, ಆ ಸಂದರ್ಭದಲ್ಲಿ ಏನ್ ಹೇಳ್ತಿದ್ದೀರಾ? ನಾನು ಹೋಗ್ಲೇಬೇಕಾಗಿದೆ ಸೊ ಅಂತ ಹೇಳ್ಬಿಟ್ಟು ನೀವೇನ್ ಹೇಳ್ತೀರಾ? ಐ ಆಮ್ ಅಫ್ರೇಡ್ ಐ ಮಸ್ಟ್ ಗೋ ನೌ ಅಂತ ಹೇಳ್ತಿದ್ದೀರಾ. ರೈಟ್. ಸೊ ಇಲ್ಲಿ ಐ ಹೋಪ್ ಯು ಡೋಂಟ್ ಮೈಂಡ್ ಮೈ ಲೀವಿಂಗ್ ಅಂತ ಹೇಳ್ಬಿಟ್ಟು, ನಾನು ಈಗ ಇಲ್ಲಿಂದ ಹೊರಟೋದ್ರೆ ಪ್ರಾಬಬ್ಲಿ ನಿಮಗೇನು ಸಮಸ್ಯೆ ಇಲ್ಲ ಅಂತ ಕಾಣುತ್ತೆ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತೀರಾ, ಅಥವಾ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಅನ್ನೋ ರೀತಿಯಲ್ಲಿ, ಆಗಲ್ಲ ಅಲ್ವಾ ಅನ್ನೋ ರೀತಿಯಲ್ಲಿ ಹೇಳ್ತೀರಾ. ಅಥವಾ ಐ ಮಸ್ಟ್ ರಿಯಲಿ ಬಿ ಗೋಯಿಂಗ್, ತುಂಬಾ ಅರ್ಜೆಂಟ್ ಕೆಲಸ ಇದೆ, ಐ ಮಸ್ಟ್ ಬಿ ಗೋಯಿಂಗ್, ಐ ಮಸ್ಟ್ ರಿಯಲಿ ಬಿ ಗೋಯಿಂಗ್ ಅನ್ನೋ ರೀತಿಯಲ್ಲಿ. ಅಥವಾ ಸಿಂಪಲ್ ಆಗಿ ಕ್ಷಮೆ ಯಾಚಿಸಿ, ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಟು ಗೋ ಟು ದ ಗ್ರೋಸರಿ ಶಾಪ್ ಅಂತ ಹೇಳಿ ನೀವು ಆ ಕಾನ್ವರ್ಸೇಷನ್ ಎಂಡ್ ಮಾಡಿ ಹೋಗ್ಬೋದು. ಹಾಗಾಗಿ ಇಲ್ಲಿ ಬ್ರಾಕೆಟ್ ನಲ್ಲಿ ಗಿವ್ ರೀಸನ್ ಫಾರ್ ಎಂಡಿಂಗ್ ದಿ ಕಾನ್ವರ್ಸೇಷನ್ ಅಂತಿದೆ. ಸೊ ಸಾರಿ ಕೇಳಿ, ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಟು ಗೋ ಟು ದ ಕಾರ್ ಶಾಪ್, ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಶಾಪ್. ಈ ರೀತಿಯಲ್ಲಿ ನಾವು ಹೇಳಿ ಆ ಕಾನ್ವರ್ಸೇಷನ್ ನ ಎಂಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ವಿಡಿಯೋ ಸೀರೀಸ್ ನಲ್ಲಿ 5 ಭಾಗಗಳಲ್ಲಿ ನಾವು ಒಂದು ಕಾನ್ವರ್ಸೇಷನ್ಗಳಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಗಳನ್ನ ನಾವು ನೋಡಿದೀವಿ ಸ್ನೇಹಿತರೆ. ಈ ಒಂದು ವಿಡಿಯೋ ಸೀರೀಸ್ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತೇನೆ. ನೀವಿನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇನ್ನೂ ತುಂಬಾ ಅಮೇಝಿಂಗ್ ಆಗಿರೋ ವಿಡಿಯೋಸ್ ನಿಮಗೋಸ್ಕರ ಕಾಯ್ತಾ ಇದಾವೆ. ಸೊ ಹಾಗಾಗಿ ಆ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. GB ಸೈನಿಂಗ್ ಆಫ್ ಸ್ನೇಹಿತರೆ.